ನಮಸ್ತೆ. ಇಂದು ರಾಷ್ಟ್ರೋತ್ಥಾನ ಪರಿಷತ್ ತನ್ನ ಷಷ್ಠಿ ಪೂರ್ತಿಯನ್ನು ಆಚರಿಸುತ್ತಿದೆ. ಇವರೊಂದಿಗೆ ರಾಷ್ಟ್ರೋತ್ಥಾನದ ಸೇವೆಯ ಪಥ, ಮಾಧವ ಸೃಷ್ಟಿ, ತಪಸ್ಸಾಧನ, ಗೋಶಾಲೆ, ರಾಷ್ಟ್ರೋತ್ಥಾನ ಆಸ್ಪತ್ರೆ ಈ ವಿಚಾರಗಳ ಬಗ್ಗೆ ಮಾತನಾಡಲು ಎಂದು ನಾನು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಗುರುಜಿ. ಗುರುಜಿ, ಸಮಾಜ ಸೇವೆ ಅಂದ್ರೆ ಏನು ಮತ್ತೆ ಸಮಾಜ ಸೇವೆ ಯಾಕೆ ಮಾಡಬೇಕು? ಡೋಂಟ್ ಗಿವ್ ಫಿಶ್, ಟೀಚ್ ಫಿಶಿಂಗ್. ಗುರುಜಿ, ರಾಷ್ಟ್ರೋತ್ಥಾನ ಪರಿಷತ್ ಬಂದು ತನ್ನ ಸೇವಾ ಚಟುವಟಿಕೆಗಳನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಸೊ ಅದನ್ನ ಇತರ ರಾಜ್ಯಗಳಿಗೂ ಏನಂದ್ರೆ ಎಕ್ಸ್ಟೆಂಡ್ ಮಾಡುವ ಯೋಜನೆಗಳು ನಿಮ್ಮಲ್ಲಿ ಇದೆಯಾ? ಮೊನ್ನೆ ಬ್ಯಾಚ್ ಅಲ್ಲೇನೆ 16 ಜನ IIT ಸೇರ್ಕೊಂಡ್ರು. IIT NIT ಒಟ್ಟಿಗೆ ಸೇರಿ 28 ಜನ ಸೇರ್ಕೊಂಡ್ರು. ಗುರುಜಿ, ಸೇವಾ ವಸತಿಗಳು ಅನೇಕ ಮಹಿಳೆಯರನ್ನ ಸ್ವಯಂ ಸೇವಕ ಸಂಘಗಳನ್ನ ಮಾಡಿದೆ. ಸೊ ಅದು ಪುರುಷರಿಗೂ ಯಾಕಿಲ್ಲ ಗುರುಜಿ? ಅದ್ರ ಪ್ರೇರಣೆ ಒಂದು ವಿಚಿತ್ರವಾದ ಪ್ರೇರಣೆ. ಅದ್ರ ಪ್ರೇರಣೆ ಕರೋನಾ. ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ ಶಾಲೆಯಲ್ಲಿ. ಅಲ್ಲ, ಈಗ ಏನಾಗಿದೆ ಅಂದ್ರೆ ಹಾಲು ಹಸುವಿನಿಂದ ಬರುತ್ತೆ ಅಂತ ತಿಳುವಳಿಕೆ ಇರೋ ಮಕ್ಕಳೇ ಕಡಿಮೆ ಇದೆ. ಹಾಲು ನಂದಿನಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಈಗ ನೀವು ರಾಷ್ಟ್ರೋತ್ಥಾನದ ಪ್ರೆಸಿಡೆಂಟ್ ಕೂಡ ಹೌದು, ಮತ್ತೆ ನಮ್ಮ ಚಾಣಕ್ಯ ಯೂನಿವರ್ಸಿಟಿ ಅಪ್ರೋಚ್ ಚಾನ್ಸಲರ್ ಕೂಡ ಹೌದು. ನೀವು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಮಾನಸಿಕ ಶಕ್ತಿಯನ್ನ ಮತ್ತು ಒಂದು ಸಂಸ್ಕಾರವನ್ನ ಕೊಡುತ್ತೆ, ಒಂದು ಶಿಸ್ತನ್ನ ಕೊಡುತ್ತೆ. ಮುಂದೆ ಬರುವ ದಶಕದಲ್ಲಿ ನೀವು ರಾಷ್ಟ್ರೋತ್ಥಾನ ಪರಿಷತ್ನ ಹೇಗೆ ಕಾಣ್ತೀರಾ ಗುರುಜಿ? ಸೊ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಆ ಬದಲಾವಣೆ ಯುವಕರಿಂದಾನೇ ಬರಬೇಕು. ನಮಸ್ತೆ. ಇಂದು ರಾಷ್ಟ್ರೋತ್ಥಾನ ಪರಿಷತ್ ತನ್ನ ಷಷ್ಠಿ ಪೂರ್ತಿಯನ್ನು ಆಚರಿಸುತ್ತಿದೆ. ಈ ಕಾಲಘಟ್ಟದಲ್ಲಿ ನಮ್ಮೊಂದಿಗೆ ಅನೇಕ ನಾಯಕರು, ಸ್ವಯಂ ಸೇವಕರು ಹಾಗೂ ಗಣ್ಯರು ಈ ಪಯಣಕ್ಕೆ ಬೆಳಕನ್ನು ನೀಡಿದ್ದಾರೆ. ಇದರ ಬಗ್ಗೆ ತಮ್ಮ ಅನುಭವ, ಸೇವಾ ಮನೋಭಾವ, ಮಹತ್ವಾಕಾಂಕ್ಷೆ ಹಾಗೂ ಪ್ರೇರಣೆಯ ಬಗ್ಗೆ ಹಂಚಿಕೊಳ್ಳಲು ನಮ್ಮೊಂದಿಗೆ ಇರುವ ಗಣ್ಯರ ಈ ವಿಶೇಷ ಪಾಡ್ಕಾಸ್ಟಿಗೆ ನಿಮ್ಮನ್ನು ಇಂದು ಸ್ವಾಗತಿಸುತ್ತಿದ್ದೇನೆ. ಸೇವೆಯೇ ಶ್ರೇಷ್ಠ ಧರ್ಮ ಬದುಕಿಗೆ ತಿಳಿಸಿಕೊಟ್ಟ ನಮ್ಮ ರಾಜ್ಯದ ಅಭ್ಯಾಗತರಾದ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದ ಹಾಗೂ ಚಾಣಕ್ಯ ಯೂನಿವರ್ಸಿಟಿ ಅಪ್ರೋಚ್ ಚಾನ್ಸಲರ್ ಹಾಗೂ ಇವರು ABVPಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀ MP ಕುಮಾರ್ ಅವರಿಗೆ ಆಧಾರದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಶ್ರಮಿಸಿದ್ದ ಕೃತನಿಷ್ಠ ನಾಯಕರೆಂದರೆ ತಪ್ಪಾಗುವುದಿಲ್ಲ. ಇವರೊಂದಿಗೆ ರಾಷ್ಟ್ರೋತ್ಥಾನದ ಸೇವೆಯ ಪಥ, ಮಾಧವ ಸೃಷ್ಟಿ, ತಪಸ್ಸಾಧನ, ಗೋಶಾಲೆ, ರಾಷ್ಟ್ರೋತ್ಥಾನ ಆಸ್ಪತ್ರೆ ಈ ವಿಚಾರಗಳ ಬಗ್ಗೆ ಮಾತನಾಡಲು ಎಂದು ನಾನು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಗುರುಜಿ. ನಿಮ್ಮನ್ನು ಈ ಪಾಡ್ಕಾಸ್ಟ್ನಲ್ಲಿ ಹೊಂದಿರುವುದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಗುರುಜಿ, ಸಮಾಜ ಸೇವೆ ಅಂದ್ರೆ ಏನು ಮತ್ತೆ ಸಮಾಜ ಸೇವೆ ಯಾಕೆ ಮಾಡಬೇಕು? ಸಮಾಜ ಅಂದ್ರೆ ಏನು ಅಂತ ನಿಮ್ಗೆ ಬಹುಶಃ ನಿಮ್ಮ ಪಾಠಗಳಲ್ಲಿ ಬಂದಿರುತ್ತೆ. ಅಂದ್ರೆ ಮನುಷ್ಯ ಸಂಘಜೀವಿ. ಅಂದ್ರೆ ಯಾರು ಒಬ್ರು ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಇದ್ದು ಜೀವಿಸಕ್ಕಾಗಲ್ಲ. ಎಲ್ರೂ ಸೇರಿ ಒಟ್ಟಿಗೆ ಬದುಕೋದು ಒಂದು ಸಮಾಜ. ಎಲ್ರೂ ಸೇರಿ ಒಟ್ಟಿಗೆ ಬದುಕುವಾಗ ಎಲ್ರೂ ಸಂತೋಷವಾಗಿರ್ಬೇಕು. ಯಾರೋ ಕೆಲವ್ರು ಮಾತ್ರ ಸಂತೋಷವಾಗಿದ್ದು ಉಳಿದವ್ರು ಸಂತೋಷವಾಗಿ ಇಲ್ಲದೆ ಇರೋಕ್ಕಾಗಲ್ಲ. ಅಂದ್ರೆ ಅದು ಒಂದು ರೀತಿಯ ಅಶಾಂತಿಯನ್ನ ಸಮಾಜದಲ್ಲಿ ನಿರ್ಮಾಣ ಮಾಡುತ್ತೆ. ಎಲ್ರೂ ಸಂತೋಷವಾಗಿರ್ಬೇಕು. ಎಲ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ಪರಸ್ಪರ ಸಹಾಯ ಮಾಡ್ಕೋಬೇಕು. ಇದು ಮನುಷ್ಯನ ಸ್ವಭಾವ, ಮೂಲಭೂತ ಗುಣ. ಪರಸ್ಪರ ಸಹಕಾರ ಮಾಡ್ಕೊಳ್ಳೋದು ಅಂದ್ರೆ ಈಗ ಒಬ್ರಿಗೆ ಅಗತ್ಯ ಇದೆ ಅಂದ್ರೆ ಅದನ್ನ ಇನ್ನೊಬ್ರು ಪೂರೈಸಕ್ ಪ್ರಯತ್ನ ಮಾಡ್ಬೇಕು. ಅಂತ ಸಮಾಜ ಮಾತ್ರ ಒಂದು ಆರೋಗ್ಯವಂತ ಸಮಾಜ ಆಗುತ್ತೆ. ಅವಾಗ ಎಲ್ರೂ ಸ್ವಾರ್ಥಿಗಳಾಗದೆ, ತಮ್ಮದೇ ಅಗತ್ಯಗಳಲ್ಲದೆ ಬೇರೆಯವರ ಅಗತ್ಯಗಳಿಗಾಗಿ ಯಾರು ಶ್ರಮ ಪಡ್ತಾರೆ, ಆ ಅಗತ್ಯಗಳಿಗಾಗಿ ಸ್ಪಂದಿಸ್ತಾರೆ, ಅದು ಒಂದು ರೀತಿಯಲ್ಲಿ ಅದು ಅವ್ರದ್ದು ಕರ್ತವ್ಯವೇ. ಆದ್ರೆ ಬೇರೆಯವ್ರಿಗಾಗಿ ಅದನ್ನ ಕೆಲಸ ಮಾಡೋದ್ರಿಂದ ಅದನ್ನ ಸೇವೆ ಅಂತ ಕರೀತಾರೆ. ಸೊ ಒಂದು ಸಮಾಜದಲ್ಲಿ ಆ ರೀತಿ ಪರಸ್ಪರ ಸಹಾಯ ಮಾಡ್ಕೊಳ್ಳೋದು, ಮತ್ತೊಬ್ಬರಿಗಾಗಿ ಕೆಲಸ ಮಾಡೋದು, ಮತ್ತೊಬ್ಬರಿಗಾಗಿ ಸ್ಪಂದಿಸೋದು, ಇದು ಸಮಾಜ ಸೇವೆ. ಅಂದ್ರೆ ಅವಾಗ ಪರಸ್ಪರರ ಸಹಕಾರದಿಂದ ಒಂದು ಸಂತೋಷಕರವಾದಂಥ, ಆರೋಗ್ಯಕರವಾದಂಥ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಅಂತ ಸಮಾಜದಲ್ಲಿ ಬದುಕೋದಕ್ಕೆ ಎಲ್ರಿಗೂ ಸಂತೋಷ ಇರುತ್ತೆ. ತಮಗಾಗಿ ಮಾಡ್ಕೊಳ್ಳದೆ ಬೇರೆಯವ್ರಿಗಾಗಿ ಕೆಲಸ ಮಾಡ್ತಿರೋದ್ರಿಂದ ಅದನ್ನ ಸೇವೆ ಅಂತ ಜನರಲ್ ಆಗಿ ಕರೀತಾರೆ. ಆದ್ರೆ ನನಗನ್ಸೋದು ಸಮಾಜದಲ್ಲಿ ಅದ್ರ ಯಾರು ಕೆಲಸ ಮಾಡ್ತಿದಾರೋ ಅವ್ರಿಗೆ ಅದು ಕರ್ತವ್ಯ, ಯಾರು ಅದನ್ನ ಸ್ವೀಕರಿಸ್ತಿದಾರೋ ಅವ್ರಿಗೆ ಅದು ಸೇವೆ.
ಗುರುಜಿ, ನಿಮ್ಗೆ ಸಮಾಜ ಸೇವೆ ಮಾಡಲು ಸ್ಫೂರ್ತಿ ಅಥವಾ ಪ್ರೇರಣೆ ಆಗಿರುವಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ಹಾಗೆ ಒಬ್ಬ ವ್ಯಕ್ತಿ ಅಂತ ಹಾಗಿಲ್ಲ, ಆದ್ರೆ ಈ ತರ ಸಮಾಜದಲ್ಲಿ ಬೇರೆಯವರಿಗೆ ಸಹಕಾರ ಮಾಡ್ತಾ ಇರುವಂತ ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ನೋಡಿದಾಗ ಈ ರೀತಿ ಮಾಡೋದು ಅಗತ್ಯ, ಇದು ಒಳ್ಳೇದು, ಅದರಿಂದ ನಾವು ಮಾಡ್ಬೇಕು, ಇದು ನಮ್ ಕರ್ತವ್ಯ ಅಂತ ಅನ್ಸಿ, ಹಾಗ ಅನ್ಸೋದ್ರ ಮೂಲಕನೇ ನಾವುಗಳ ಕೆಲಸದಲ್ಲಿ ತೊಡಗ್ತೀವಿ. ಅಂದ್ರೆ ಆ ರೀತಿ ಮಾಡೋದ್ರಿಂದ ಒಂದು ಕರ್ತವ್ಯ, ಒಂದು ಅವ್ರಿಗೆ ಅನುಕೂಲ ಆಗುತ್ತೆ, ಮತ್ ಬೇರೆಯವರಿಗೆ ಅನುಕೂಲ ಮಾಡ್ಕೊಟ್ಟಾಗ ನಮಗೂ ಸಂತೋಷ ಆಗುತ್ತೆ. ಗುರುಜಿ, ನೀವು ಮಾಡುವ ಸೇವೆಗಳಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯಾದ ಪ್ರೋತ್ಸಾಹಗಳಾಗಿರ್ಬೋದು ಅಥವಾ ಒಂದು ಅಡೆತಡೆಗಳಾಗಿರೋದು ಬಂದಿರೋದು ಯಾವಾದ್ರೂ ಇದೆಯಾ? ಒಂದು ಯಾವ್ದಾದ್ರು ಈ ತರ ಸಮಾಜದ ಕೆಲಸ ಮಾಡುವಾಗ ಅದಕ್ಕೆ ಸರಿಯಾದ ಪ್ರತಿಸ್ಪಂದನೆ ಸಿಕ್ಕರೆ ಮತ್ತು ಅದಕ್ಕೆ ಇನ್ನೂ ಹೆಚ್ಚು ಜನ ಸಹಕಾರಿಗಳು ಸೇರ್ಕೊಂಡ್ರೆ, ಆ ಕೆಲಸ ಚೆನ್ನಾಗಿ ನಡೆದ್ರೆ ಸಂತೋಷ ಆಗುತ್ತೆ. ಆದ್ರೆ ಎಲ್ಲ ಸಲನೂ ಹಾಗಾಗುತ್ತೆ ಅಂತಿಲ್ಲ. ನಾವು ಯಾರಿಗೋ ಸಹಾಯ ಮಾಡಕ್ ಹೋಗಿರ್ತೀವಿ, ಆದ್ರೆ ಅವರು ಆ ಸಹಾಯವನ್ನ ಅದನ್ನ ಸರಿಯಾಗಿ ಸ್ವೀಕರಿಸದೆ ಹೋಗ್ಬೋದು, ಅಥವಾ ನಾವು ತುಂಬಾ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅಷ್ಟನ್ನ ಮಾಡಕ್ ಆಗದೆ ಹೋಗ್ಬೋದು. ಆ ರೀತಿ ಇರುತ್ತೆ. ಆದ್ರೆ ನಮ್ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಾಗ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದು, ಅದರಿಂದ ಎಷ್ಟು ಉಪಯೋಗ ಆಗುತ್ತೋ ಆಗುತ್ತೆ. ಗುರುಜಿ, ರಾಷ್ಟ್ರೋತ್ಥಾನ ಪರಿಷತ್ ಬಂದು ತನ್ನ ಸೇವಾ ಚಟುವಟಿಕೆಗಳನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಸೊ ಅದನ್ನ ಇತರ ರಾಜ್ಯಗಳಿಗೂ ಏನಂದ್ರೆ ಎಕ್ಸ್ಟೆಂಡ್ ಮಾಡುವ ಯೋಜನೆಗಳು ನಿಮ್ಮಲ್ಲಿ ಇದೆಯಾ? ಸದ್ಯಕ್ಕೆ ಬೇರೆ ರಾಜ್ಯಗಳು ನಮ್ಮ ಯೋಚನೆಯಲ್ಲಿ ಇಲ್ಲ, ಆದ್ರೆ ನಾವು ಮಾಡೋ ಕೆಲವು ಕೆಲಸಗಳು ಬೇರೆಯವರಿಗೂ ಅನುಕೂಲ ಆಗಬಹುದು. ಈಗ ಉದಾಹರಣೆಗೆ ನಾವು ಪಠ್ಯ ಪುಸ್ತಕಗಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಪಠ್ಯ ಪುಸ್ತಕಗಳು ಬೇರೆ ರಾಜ್ಯದವರಿಗೂ ಅನುಕೂಲ ಆಗಬಹುದು. ಅವ್ರು ಕೇಳಿದ್ರೆ ಆ ಪಠ್ಯ ಪುಸ್ತಕಗಳನ್ನು ನಾವು ಕೊಡ್ತೀವಿ. ಅದಲ್ಲದೆ ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಇದೆ. ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ ನಾವು ಇಂಗ್ಲಿಷ್ ಮುದ್ರಣವನ್ನು ಮಾಡ್ತೀವಿ, ಇಂಗ್ಲಿಷ್ ಸಾಹಿತ್ಯವನ್ನು ಪ್ರಕಟ ಮಾಡ್ತೀವಿ. ಅದು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ಕೂಡ ಹೋಗುತ್ತೆ. ಹಾಗೆ ನಾವು ಬೇರೆ ರಾಜ್ಯಗಳಿಗಾಗಿ ಅದನ್ನ ನಾವು ಮಾಡಲ್ಲ, ನಮಗ್ ಬೇಕಾಗಿ ನಾವು ಮಾಡೋದು ಅನೇಕ ವಿಷಯಗಳು ಬೇರೆ ರಾಜ್ಯಗಳಿಗೆ ಉಪಯೋಗ ಆಗ್ಬೋದು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡೋದು ಸದ್ಯಕ್ಕೆ ರಾಷ್ಟ್ರೋತ್ಥಾನದ ಯೋಚನೆಯಲ್ಲಿ ಇಲ್ಲ. ರಾಷ್ಟ್ರೋತ್ಥಾನದ ಪ್ರಮುಖ ಧ್ಯೇಯವೇನೆಂದರೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ. ಇದಕ್ಕಾಗಿ ಒಬ್ಬ ಮನುಷ್ಯನಿಗೆ ಒಂದು ಎಕನಾಮಿಕಲ್ ಗ್ರೋತ್ ಅಂತ ಅಂದ್ರೆ ಅವನಿಗೆ ಕೆಲಸ ಅನ್ನೋದೊಂದು ಇರಬೇಕು ಗುರುಜಿ. ಇದಕ್ಕಾಗಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಯಾವ್ದಾದ್ರು ಯೋಜನೆಗಳು ಇದೆನಾ? ಇಲ್ಲ, ಇದೆ. ಏಕೆಂದ್ರೆ ಇವಾಗ ಆ ಒಂದು ಸ್ವಸ್ಥ ಸಮಾಜಕ್ಕೆ ಎಲ್ರಿಗೂ ಉದ್ಯೋಗ ಇರಬೇಕು. ಉದ್ಯೋಗ ಇಲ್ಲದೆ ಇದ್ರೆ ಅವ್ರಿಗೆ ತುಂಬಾ ತೊಂದರೆನೂ ಆಗುತ್ತೆ, ಮತ್ತು ಅದೊಂದು ಒಳ್ಳೆ ಸಮಾಜ ಆಗಲ್ಲ. ಎಲ್ರಿಗೂ ಕೈ ಕೆಲಸ ಇರಬೇಕು. ಅದಕ್ಕೋಸ್ಕರನೇ ಉದ್ಯೋಗ ಸೃಷ್ಟಿ ಅನ್ನೋದು ಒಂದು ದೇಶದ ಅಭಿವೃದ್ಧಿ ಅಥವಾ ಒಂದು ಸಮಾಜದ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖವಾದ ಭಾಗ. ಉದ್ಯೋಗ ಸೃಷ್ಟಿಯನ್ನ ನಾವು ಮಾಡೋದಕ್ಕೆ ಕೆಲವು ಮಾರ್ಗಗಳಿದೆ. ಈಗ ರಾಷ್ಟ್ರೋತ್ಥಾನ ಅದರಲ್ಲಿ ಯಾವ್ದನ್ನ ಮಾಡುತ್ತೆ ಅಂದ್ರೆ, ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಯಾರಿಗೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ತಾಂತ್ರಿಕ ನೈಪುಣ್ಯತೆ ಅದೇನ್ ಬೇಕೋ ಅವುಗಳನ್ನ ಅದನ್ನ ಒದಗಿಸಿದ್ರೆ ಅವರಿಗೆ ಅವಾಗ ಕೆಲಸ ಸಿಗುತ್ತೆ. ಈಗ ಉದಾಹರಣೆಗೆ ಡ್ರೈವಿಂಗ್ ಕಲ್ಸಿದ್ರೆ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ಬೋದು. ಅದೇ ರೀತಿ ಹೊಲಿಗೆ ಕಲ್ಸಿದ್ರೆ ಅವ್ರು ಹೊಲಿಗೆ ಮಾಡೋದ್ರಿಂದ ಅವ್ರಿಗೊಂದು ಉದ್ಯೋಗ ಪ್ರಾಪ್ತಿ ಆಗುತ್ತೆ. ನಮ್ಮ ಸೇವಾ ವಸತಿ ಯೋಜನೆಯಲ್ಲಿ ಟೇಲರಿಂಗ್, ಹೊಲಿಗೆ ಕಲಿಸೋದು, ಮತ್ತೆ ಅವರಿಗೆ ಈ ಬ್ಯೂಟಿಷಿಯನ್ ಕೋರ್ಸ್ ಅಂತ ಬ್ಯೂಟಿಷಿಯನ್ ಆಗಿ ತಯಾರು ಮಾಡೋದು, ಕಂಪ್ಯೂಟರ್ ತರಬೇತಿ ಕೊಡೋದು, ಈ ತರ ಅನೇಕ ತರಬೇತಿಗಳನ್ನು ಕೊಡೋದ್ರ ಮೂಲಕ ಅವರನ್ನ ಅವ್ರಿಗೆ ಕೆಲ್ಸಕ್ಕೆ ಬೇಕಾಗಿರುವಂತ ಅರ್ಹತೆಯನ್ನ ನಾವು ತಯಾರು ಮಾಡಿ ಕೊಡೋದು, ಇದು ಒಂದು ಭಾಗ. ಇನ್ನೊಂದು ಭಾಗ ಈಗ ಸ್ವಯಂ ಉದ್ಯೋಗ. ಈಗ ಉದ್ಯೋಗ ಅಂದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡ್ಬೇಕು ಅಂತಲೇ ಅಲ್ಲ, ಸ್ವತಂತ್ರವಾಗಿ ಅವ್ರು ಮಾಡೋದಕ್ಕೆ, ಅಂದ್ರೆ ಅವರೇ ಸ್ವತಂತ್ರವಾಗಿ ಬೇರೆಯವ್ರಿಗೆ ಉದ್ಯೋಗ ಕೊಡ್ಬೋದಲ್ಲ. ಆಂಟ್ರಪ್ರಿನರ್ಸ್ ಆಗಿ ಅವರೇ ತಮ್ಮದೇ ಒಂದು ಚಿಕ್ಕ ಸಂಸ್ಥೆಯನ್ನ ಅಥವಾ ವ್ಯಾಪಾರವನ್ನ ಮಾಡ್ಬೋದಲ್ಲ. ಅದನ್ನ ಮಾಡ್ಬೇಕು ಅಂದ್ರೆ ಅದಕ್ಕೊಂದಿಷ್ಟು ತರಬೇತಿನೂ ಬೇಕು, ಮತ್ತೆ ಅದಕ್ಕೆ ಬಂಡವಾಳ ಬೇಕಾಗತ್ತೆ. ಈಗ ಸ್ವಸಹಾಯ ಸಂಘಗಳ ಮೂಲಕ ನಾವೀಗ ರಾಷ್ಟ್ರೋತ್ಥಾನದ ಇಷ್ಟೊಂದು ಸೇವಾ ವಸತಿಗಳಲ್ಲಿ ಕೆಲಸ ಮಾಡ್ತೀವಲ್ಲ, ಅದರಲ್ಲಿ ತುಂಬಾ ಕಡೆಗೆ ನಾವು ಸ್ವಸಹಾಯ ಸಂಘಗಳನ್ನು ಮಾಡಿದೀವಿ. ಅಂದ್ರೆ ಹೆಣ್ಮಕ್ಳು
ಸ್ವಸಹಾಯ ಸಂಘದ ಮೂಲಕ ತಮ್ಮ ಉಳಿಕೆಯನ್ನ ಒಟ್ಟು ಹಾಕಿ ಅದರಿಂದನೇ ಅವರು ಸಾಲ ತಗೊಂಡು ಅದರಿಂದ ಸ್ವಯಂ ಉದ್ಯೋಗಿಗಳಾಗಿದ್ದಾರೆ. ಸೊ ಆ ರೀತಿ ಉದ್ಯೋಗ ಸೃಷ್ಟಿಗೆ ರಾಷ್ಟ್ರೋತ್ಥಾನದ ಈ ಚಟುವಟಿಕೆಗಳು ಪೂರಕವಾಗಿ ಕೆಲಸ ಮಾಡ್ತವೆ. ಗುರುಜಿ, ಸೇವಾ ವಸತಿಗಳು ಅನೇಕ ಮಹಿಳೆಯರನ್ನ ಸ್ವಯಂ ಸೇವಕ ಸಂಘಗಳನ್ನ ಮಾಡಿದೆ. ಸೊ ಅದು ಪುರುಷರಿಗೂ ಯಾಕಿಲ್ಲ ಗುರುಜಿ? ಇಲ್ಲ, ಪುರುಷರು ಕೆಲಸ ಮಾಡೋದಕ್ಕೆ ಈಗಾಗಲೇ ತುಂಬಾ ಸಂಸ್ಥೆಗಳಿವೆ. ಈಗ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ, ಬೇರೆ ಬೇರೆ ಇದರಲ್ಲಿ ಪುರುಷರು ಈಗಾಗಲೇ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ಯಾಕೆ ಬೇಕಾಗುತ್ತೆ ಅಂದ್ರೆ, ಈಗ ಸ್ತ್ರೀಯರು ಈ ಅನೇಕ ಕೆಲಸಗಳನ್ನು ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಇನ್ನು ತುಂಬಾ ಚಿಕ್ಕ ಕುಟುಂಬಗಳಲ್ಲೆಲ್ಲ ಅವರಿಗೆ ದಿನನಿತ್ಯದ ಅಗತ್ಯಗಳನ್ನು ಪೂರೈಸೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಯಾರು ಆರ್ಥಿಕವಾಗಿ ಹಿಂದುಳಿದು ಕಷ್ಟದಲ್ಲಿದ್ದಾರೆ ಅವರು ತಮ್ಮ ಇಮಿಡಿಯೇಟ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ತುರ್ತಿನ ಅಗತ್ಯಕ್ಕಾಗಿ ಹೆಚ್ಚಿನ ಬಡ್ಡಿಯನ್ನು ಕೊಟ್ಟು ಅವರು ದುಡ್ಡು ತಗೊಳ್ತಾರೆ. ತುಂಬಾ ಜಾಸ್ತಿ ಬಡ್ಡಿ ಕೊಡ್ತಾರೆ. ಅದರಿಂದಾಗಿ ಅವರು ಆ ಸಾಲದ ಹೊರೆಯಿಂದ ಹೊರಗೆ ಬರಕ್ ಆಗೋದೇ ಇಲ್ಲ. ಈ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ, ಬಡ್ಡಿ ಕೊಡಕ್ಕಾಗಿ ಇನ್ನೊಂದು ಸಾಲ ಮಾಡ್ತಾರೆ. ಸೊ ಈ ಚಕ್ರದಿಂದ ಅವ್ರು ಹೊರಗಡೆ ಬರಬೇಕು ಅಂದ್ರೆ ಕಡಿಮೆ ಬಡ್ಡಿ ಮತ್ತು ಸುಲಭವಾಗಿ ಅವರಿಗೆ ಬಂಡವಾಳ ಸಿಗೋ ಹಂಗೆ ಆಗ್ಬೇಕು. ಅದು ಈ ಸ್ವಸಹಾಯ ಸಂಘಗಳ ಮುಖ್ಯವಾದ ಉದ್ದೇಶ. ಸರ್ಕಾರ ಕೂಡ ಅದೇ ಕಾರಣಕ್ಕಾಗಿ ಅದಕ್ಕೆ ಬೆಂಬಲ ಕೊಡುತ್ತೆ. ಹಾಗಾಗಿ ಅದ್ರ ಫೋಕಸ್ ಇರೋದೇ ಹೆಣ್ಣು ಮಕ್ಕಳಿಗೆ ಅಂತ. ಗುರುಜಿ, ಈಗ AI ಅಂತ ಒಂದು ಫೀಚರ್ ಅನ್ನ ನಮಗೆ ಎಲ್ರಿಗೂ ಬಂದಿದೆ. ಆದ್ರಿಂದಾಗಿ ನಮಗೆ ಉದ್ಯೋಗ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗೋ ಚಾನ್ಸಸ್ ಕೂಡ ಈಗ ಅಲ್ಲೇ ನಾವು ನೋಡ್ತಾ ಇದ್ದೀವಿ. ಈಗ ಅದಕ್ಕೆ RVK ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಏನಾದ್ರೂ ಪರಿಹಾರವನ್ನು ಕೊಡ್ಬೋದಾ? ಇಲ್ಲ, ಈಗ ನಾವು ರಾಷ್ಟ್ರೋತ್ಥಾನ ಉದ್ಯೋಗ ಸೃಷ್ಟಿಯಿಂದ ಏನ್ ಕೆಲಸ ಮಾಡ್ತಿದೆ ಆ ಕ್ಷೇತ್ರದಲ್ಲಿ AI ಇನ್ನೂ ಬಂದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೂ ಒಂದು ಬಹಳ ವೇಗವಾಗಿ ಬೆಳೀತಿದೆ. ಅದರಿಂದ ತುಂಬಾ ಅನುಕೂಲತೆಗಳಿದೆ, ಮತ್ತೆ ಕೆಲವು ತೊಂದರೆಗಳೂ ಇದೆ. ಅದ್ರದ್ದು ಪರಿಣಾಮ ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ, ಪ್ರಪಂಚಕ್ಕೆಲ್ಲ ಇನ್ನೂ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಉದ್ಯೋಗಗಳಿಗೆ ಅದು ತೊಂದರೆ ಕೊಡುತ್ತೆ. ಆ ಕಾಲ ಇನ್ನೂ ಬಂದಿಲ್ಲ. ಆದ್ರೆ ನಾವು ಯಾರ ಜೊತೆಗೆ ಕೆಲಸ ಮಾಡ್ತಿದೀವೋ ಅವ್ರಗಳಿಗೆ ಇಂದ ಏನು ತೊಂದರೆ ಆಗಲ್ಲ. ಅಂದ್ರೆ ನಾವು ತುಂಬಾ ಆರ್ಥಿಕವಾಗಿ ಹಿಂದುಳಿದಂತ ಬಡವರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೀವಿ. ಅವ್ರು ಮಾಡೋ ಕೆಲಸಗಳನ್ನು ಇನ್ನೂ ರೀಪ್ಲೇಸ್ ಮಾಡಕ್ ಆಗಲ್ಲ. ಹಾಗಾಗಿ ಅವ್ರಿಗೇನು ತೊಂದರೆ ಆಗಲ್ಲ. ಗುರುಜಿ, ಸೇವಾ ವಸತಿಗಳ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ? ಅಭಿವೃದ್ಧಿ ಅಂತ ಬಂದಾಗ ಬಡತನ ನಿರ್ಮೂಲನೆ ಅದರಲ್ಲಿ ತುಂಬಾ ಪ್ರಮುಖವಾದ ಅಂಶ. ಅಂದ್ರೆ ಒಂದ್ ದೇಶದ ಅಭಿವೃದ್ಧಿ ಅಂದ್ರೆ GDP ಜಾಸ್ತಿ ಆಗ್ಬೇಕು, ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ ಕಡಿಮೆ ಆಗ್ಬೇಕು, ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರುವವ್ರ ಸಂಖ್ಯೆ ಕಡಿಮೆ ಆಗ್ಬೇಕು. ಅಂದ್ರೆ ಆ ಬಡತನ ರೇಖೆಗಿಂತ ಅವ್ರನ್ನ ಮೇಲ್ ಬರೋದಕ್ಕೆ ನಾವು ಸಹಾಯ ಮಾಡ್ಬೇಕು. ಅದರಿಂದನೇ ಅಭಿವೃದ್ಧಿ ಆಗೋದು. ಈಗ ಬಡತನ ರೇಖೆಗಿಂತ ಕೆಳಗಿರೋರು ಯಾರು ಅಂದ್ರೆ, ಈಗ ಅರ್ಬನ್ ಪಾವರ್ಟಿ ಅಂದ್ರೆ ನಗರಗಳಲ್ಲಿರುವಂತ ಬಡತನ. ಯಾಕಂದ್ರೆ ಇವಾಗ ನಮ್ ದೇಶ ಏನಾಗಿದೆ, ಮೊದಲು ಇದುವರೆಗೂ ನಾವು ಹೇಳ್ಕೊಂಡು ಬಂದಿರೋದು ಮುಖ್ಯವಾಗಿ ನಾವು ಹಳ್ಳಿಗಳದ್ದು ಒಂದು ದೇಶ ಅಂತ. ನಮ್ಮಲ್ಲಿ 7 ಲಕ್ಷ ಹಳ್ಳಿಗಳಿದೆ. ನಮ್ಮ ಜನಜೀವನ ಪೂರ್ತಿ ಹಳ್ಳಿಗಳ ಮೇಲೆ ನಿಂತಿದೆ ಅಂತ. ಆದ್ರೆ ಕಳೆದ ಕೆಲವು ದಶಕಗಳಲ್ಲಿ ಈ ಚಿತ್ರ ಬದಲಾಗ್ತಾ ಇದೆ. ಇವಾಗ ಸರ್ಕಾರದ ಅಂಕಿಅಂಶ ಪ್ರಕಾರನೇ 45% ಜಾಸ್ತಿ ನಗರೀಕರಣ ಆಗ್ಬಿಟ್ಟಿದೆ, ಅರ್ಬನೈಸೇಷನ್. ಆದ್ರೆ ನನಗೆ ಈಗ ಮೊನ್ನೆ ಒಬ್ರು ಆರ್ಥಿಕ ತಜ್ಞರು ಸಿಕ್ಕಾಗ ಹೇಳಿದ್ದು, ಸ್ಯಾಟಲೈಟ್ ಇಮೇಜರಿ ಆಧಾರದ ಮೇಲೆ ಅಂದ್ರೆ ಈ ಹ್ಯೂಮನ್ ಡ್ವೆಲ್ಲಿಂಗ್ ವಸತಿ ಮೂವ್ ಆಗಿರೋದನ್ನ ಗಮನಿಸಿದ್ರೆ ನಾವು ಸುಮಾರು 70% ಅಷ್ಟು ನಗರೀಕರಣ ಆಗ್ಬಿಟ್ಟಿದೆ ಅಂತ. ಅಂದ್ರೆ ಬಹಳ ದೊಡ್ಡ ಸಂಖ್ಯೆ ಆಯ್ತಿದು. ಬಡತನ ಎಲ್ಲಿದೆ? ಹಳ್ಳಿಗಳಲ್ಲಿ ಬಡತನ ಇದೆ. ಸರ್, ಈಗ 30% ಅಲ್ಲಿ ಬಡತನ ಇದೆ, 70% ಅಲ್ಲಿ ಬಡತನ ಇದೆ. 70% ಬಡತನ ಇನ್ನೂ ದೊಡ್ಡದು. ಸೊ ಅರ್ಬನ್ ಪಾವರ್ಟಿ ಹ್ಯಾಸ್ ಬಿಕಮ್ ಎ ಮಚ್ ಬಿಗ್ಗರ್ ಇಶ್ಯೂ. ನಗರಗಳಲ್ಲಿರುವಂತ ಬಡತನ ಇನ್ನೂ ದೊಡ್ಡ ಸಮಸ್ಯೆ ಆಗಿದೆ. ಸೊ ಈಗ ನಾವು ಈ ಒಂದು ಸೇವಾ ವಸತಿಗಳಲ್ಲಿ ಕೆಲಸ ಮಾಡಿ ಅಲ್ಲಿರುವಂತ ಜನರದ್ದು ಆರ್ಥಿಕ ಮಟ್ಟವನ್ನ ಸುಧಾರಿಸಿದ್ರೆ, ಅವ್ರನ್ನ ಬಡತನದ ರೇಖೆಗಿಂತ ಮೇಲಕ್ಕೆ ತರಕ್ ಸಾಧ್ಯವಾಗೋದಾದ್ರೆ ಅದು ಒಂದು ಅಭಿವೃದ್ಧಿ ಚಟುವಟಿಕೆ. ಅವಾಗ ಸ್ವಾಭಾವಿಕವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ಅದು ಪೂರಕವಾಗಿರುತ್ತೆ. ಅದು ಹೇಗೆ, ಯಾವ ರೀತಿಯಲ್ಲಿ ಅವರನ್ನ? ಅದಾಗೋದು ಈಗ ಉದಾಹರಣೆಗೆ ಈ ಸ್ವಸಹಾಯ ಸಂಘಗಳು, ಅವ್ರೇನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಅವ್ರೊಂದು ವ್ಯಾಪಾರ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅದರಿಂದ ಅವರು ಸಂಪಾದನೆ ಮಾಡ್ತಾರೆ.
ಅದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಅದರಿಂದ ಅವರು ಬಡತನ ರೇಖೆಗಿಂತ ಮೇಲ್ ಬರ್ತಾರೆ. ಆಮೇಲೆ ಈಗ ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ, ಈಗ ಉದಾಹರಣೆಗೆ ನಾವು ಈ ಸ್ಲಮ್ಗಳಲ್ಲಿ ಕೆಲಸ ಮಾಡ್ತಿರೋದ್ರಲ್ಲಿ ಹಾ. ಆ, ಒಂದು ವಿಷಯವನ್ನು ಗಮನಿಸಿದ್ದು, ಇವಾಗ ಅಲ್ಲಿ ತುಂಬಾ ಮಕ್ಕಳು 10ನೇ ತರಗತಿ ಪಾಸೇ ಆಗಲ್ಲ. ಸೊ SSLC ಪಾಸ್ ಆಗ್ಲಿಲ್ಲ ಅಂದ್ರೆ ಅವರಿಗೆ ತುಂಬಾ ಉದ್ಯೋಗಗಳಿಂದ ಅವ್ರು ವಂಚಿತರಾಗ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸ ಆದ್ರೆ ಅವ್ರಿಗೆ ಕೆಲಸ ಸಿಗುವಂತ ಸಂಭವ ಜಾಸ್ತಿ ಆಗುತ್ತೆ. ಹಾಗೆ. ಸೊ ಹಾಗಾಗಿ ಅಲ್ಲಿ ನಾವು 10th ಶೂರ್ ಪಾಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅಂದ್ರೆ ಅಲ್ಲಿರೋ ಮಕ್ಕಳಿಗೆ 10ನೇ ಕ್ಲಾಸ್ ಪಾಸ್ ಆಗ್ಬೇಕು. ಅವ್ರು ಪಾಸ್ ಆದ್ರೆ ಅವ್ರಿಗೆ ಒಂದು ಗಡಿ ದಾಟದಂಗೆ ಅವ್ರು. ಅದ್ರಲ್ಲಿ ಕೆಲವರು PUC ಸೇರ್ತಾರೆ, ಮುಂದಕ್ಕೆ ಓದ್ತಾರೆ, ಡಿಗ್ರಿ ಮಾಡ್ತಾರೆ. ಅದರಿಂದ ಅವ್ರಿಗೆ ಅವರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಸೊ ಹಾಗಾಗಿ ಈ ತರದ ಚಟುವಟಿಕೆಗಳ ಮೂಲಕ ಅವ್ರನ್ನ ಬಡತನ ರೇಖೆಗಿಂತ ನಾವು ಮೇಲ್ ತರೋದು. ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಅದರಿಂದ ದೇಶದ ಅಭಿವೃದ್ಧಿ. ಸೊ ಗುರುಜಿ, ಸೇವಾ ವಸತಿಗಳು ಈಗ ನಮ್ಗೆ ಸರ್ಕಾರ ಹೇಗೆ ಉಚಿತವಾಗಿ ಸೌಲಭ್ಯಗಳನ್ನ ನೀಡ್ತಾ ಇದೆಯೋ, ಹಾಗೆ ಸೇವಾ ವಸತಿಯು ಸಹ ಉಚಿತವಾಗಿ ಸೌಲಭ್ಯಗಳನ್ನ ನೀಡಿದ್ರೆ ಅದು ನಿಜವಾಗ್ಲೂ ನಮ್ಗೆ ಸಹಾಯ ಮಾಡುತ್ತೆ. ಸೊ ಆ ತರ ಮಾಡುವ ಯೋಜನೆಗಳಿದ್ಯಾ? ಇಲ್ಲ, ಇವಾಗ ಸೇವಾ ವಸತಿಗಳಲ್ಲಿ ಸರ್ಕಾರ ಏನು ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದೆ, ಅದರಿಂದ ಖಂಡಿತ ಅವರಿಗೆ ಅನುಕೂಲ ಆಗ್ತಾ ಇದೆ. ಅದನ್ನೇ ಮತ್ತೆ ನಾವು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತು ನಾವೇನ್ ಮಾಡ್ಬೇಕು ಅಂತ ಇದೀವಲ್ಲ, ಅದು ಸ್ವಲ್ಪ ಭಿನ್ನವಾಗಿದೆ. ಈಗ ನೀವು ಒಂದು ಗಾದೆ ಕೇಳಿರ್ಬೋದು, ಇಂಗ್ಲಿಷ್ ನಲ್ಲಿದೆ ಅದು, ಡೋಂಟ್ ಗಿವ್ ಫಿಶ್, ಟೀಚ್ ಫಿಶಿಂಗ್ ಅಂತ. ಅಂದ್ರೆ ನೀವು ಅವ್ರಿಗೆ ಏನೋ ಒಂದು ಆಹಾರ ಕೊಟ್ಬಿಡ್ಬೇಡಿ. ಆಹಾರ ಕೊಟ್ರೆ ಎಷ್ಟೊತ್ತಿರುತ್ತೆ ಅದು? ಒಂದೊತ್ತಿಗಾಗುತ್ತೆ, ಒಂದ್ ದಿವ್ಸಕ್ಕಾಗುತ್ತೆ, ಒಂದ್ ತಿಂಗಳಿಗಾಗುತ್ತೆ. ಆದ್ರೆ ಅವರು ಈ ಒಂದು ಉಚಿತ ಕೊಡುಗೆಗಳ ಆಧಾರದ ಮೇಲೆ ತಮ್ಮ ಜೀವನ ರೂಪಿಸ್ಕೊಂಡ್ಬಿಡ್ತಾರೆ. ಅದ್ರ ಬದಲಾಗಿ ಅಥವಾ ಅದ್ರ ಜೊತೆಯಾಗಿ ಅವರಿಗೆ ಸ್ವತಃ ನಾವು ಅವ್ರಿಗೆ ಸಂಪಾದನೆ ಮಾಡೋ ಶಕ್ತಿಯನ್ನು ಕೊಟ್ರೆ ಅವ್ರು ಯಾರ ಮೇಲೂ ಅವಲಂಬಿತವಾಗಿರ್ಬೇಕಾಗಿಲ್ಲ. ಮತ್ತು ಅದರಿಂದ ಅವರು ತಮ್ಮ ಕೆಲಸಗಳನ್ನ, ತಮ್ಮ ಅಗತ್ಯಗಳನ್ನ ಪೂರೈಸ್ಕೊಳಕ್ಕಾಗುತ್ತೆ. ಸೊ ಅದು ಗಿವ್ ಫಿಶ್ ಅಂಡ್ ಟೀಚ್ ಫಿಶಿಂಗ್, ಇದ್ರಲ್ಲಿ ಎಂತ ಒಂದು ವ್ಯತ್ಯಾಸ ಇದೆ. ಒಂದು ಫಿಶ್ ಕೊಟ್ರೆ ಅಷ್ಟೇ ಉಪಯೋಗ ಆಗುದು. ಆದ್ರೆ ಫಿಶಿಂಗ್ ಕಲ್ಸ್ಬಿಟ್ರೆ ಅವ್ರ ಜೀವನದಲ್ಲಿ ಅವ್ರು ಯಾವಾಗ ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದನ್ನ ಸಂಪಾದನೆ ಮಾಡಕ್ಕಾಗುತ್ತೆ. ಹಾಗಾಗಿ ಆ ರೀತಿಯ ಚಟುವಟಿಕೆಗಳಲ್ಲಿ ರಾಷ್ಟ್ರೋತ್ಥಾನ ತೊಡಗಿದೆ. ಯಾಕೆಂದ್ರೆ ಅವ್ರನ್ನ ಶೈಕ್ಷಣಿಕವಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಿಕೊಟ್ರೆ ಅವಾಗ ಅವ್ರದ್ದು ಒಟ್ಟು ಉನ್ನತಿ ಆಗುತ್ತೆ, ಅವ್ರಿಗೆ ಕೆಲಸ ಸಿಕ್ಕತ್ತೆ, ಅವ್ರು ಮುಂದೆ ಹೋಗ್ತಾರೆ. ಮತ್ತು ಸ್ಕಿಲ್ಸ್ ಅವ್ರಿಗೆ ಕೊಟ್ರೆ ಅದರಿಂದ ಅವ್ರಿಗೆ ಕೆಲಸ ಸಿಕ್ಕತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಬಂಡವಾಳ ಕೊಡಕ್ ಸಾಧ್ಯವಾದ್ರೆ ಸೊ ಅವರು ಅವಾಗ ಸ್ವತಃ ಅವರೇ ಉದ್ಯಮವನ್ನು ಮಾಡ್ಬೋದು, ಅದರಿಂದ ಅವರು ಸಂಪಾದನೆ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋ ಅಗತ್ಯ, ಅವ್ರ ಕುಟುಂಬಕ್ಕೆ ಬೇಕಾಗಿರೋ ಅಗತ್ಯ ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಸಿಕ್ಕುತ್ತೆ, ತಾತ್ಕಾಲಿಕ ಪರಿಹಾರ ಅಲ್ಲ. ಈಗ ನೀವು ಆಹಾರ ಕೊಡೋದ್ರಿಂದ ತಾತ್ಕಾಲಿಕ ಪರಿಹಾರ ಆಗುತ್ತೆ, ಅದು ತಪ್ಪಲ್ಲ, ಅದು ಅಗತ್ಯಕ್ಕೂ ಇದೆ. ಆದ್ರೆ ಅದಕ್ಕಿಂತ ಮುಂದೆ ಹೋಗೋದು ಒಳ್ಳೇದು. ಅದನ್ನ ರಾಷ್ಟ್ರೋತ್ಥಾನ ಮಾಡ್ತಾರೆ. ಸೇವಾ ವಸತಿಯಲ್ಲಿ ಇರುವ ನಾಗರಿಕರಿಗೆ ರಾಷ್ಟ್ರೋತ್ಥಾನದ ಸೇವಾ ಚಟುವಟಿಕೆಗಳಿಂದ ಕೇವಲ ಆರ್ಥಿಕವಾಗಿ ಮಾತ್ರ ಬೆಂಬಲ ಸಿಗ್ತಾ ಇಲ್ಲ, ಅವ್ರಿಗೆ ಮಾನಸಿಕವಾಗಿ ಸಹ ಬೆಂಬಲ ಸಿಗ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗುರುಜಿ? ಅಲ್ಲ, ಇದು ಹಿಂದಿನ ಪ್ರಶ್ನೆಗೆ ಪೂರಕವಾಗಿ ಇದೆ. ಯಾಕೆಂದ್ರೆ ಅವರನ್ನ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಹಂಗ್ ಮಾಡ್ಬೇಕು. ಅದು ತುಂಬಾ ಮುಖ್ಯ. ಅವಾಗ ಅವ್ರು ಯಾರನ್ನು ಅವಲಂಬನೆ ಮಾಡಲ್ಲ. ಅವ್ರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ರೆ ಅವ್ರಿಗೆ ಒಂದಿಷ್ಟು ವಿಷಯಗಳು ಬೇಕು. ಅವ್ರಿಗೆ ಅವ್ರ ಕುಟುಂಬದಲ್ಲಿ ಅವ್ರ ಸುತ್ತಮುತ್ತಲ ವಾತಾವರಣದಲ್ಲಿ ಅದು ಸಿಗದೆ ಇರ್ಬೋದು. ಅದಕ್ಕೆ ಅವರಿಗೆ ಬೇಕಾಗಿರುವಂತ ಒಂದು ಒಳ್ಳೆ ಮನಸ್ಸು. ಈಗ ರಾಷ್ಟ್ರೋತ್ಥಾನದ ವಿಚಾರದಲ್ಲಿ ಒಂದು ಸುಸ್ಥಿರ ಸಮಾಜ ಅಂದ್ರೆ, ಸ್ವಸ್ಥವಾಗಿರ್ಬೇಕು ಅಂದ್ರೆ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್ ಅಂಡ್ ಆಲ್ಸೋ ಸ್ಟೇಟ್ ಆಫ್ ಬಾಡಿ. ಅದಕ್ಕೆ ಬೇಕಾಗಿರುವಂತ ಅನುಕೂಲ ಅವರಿಗೆ ನಾವು ಸಂಗೀತ ಕಲಿಸ್ಬೋದು, ಯೋಗ ಕಲಿಸ್ಬೋದು, ಬೇರೆ ಬೇರೆ ವಿಷಯಗಳನ್ನು ಹೇಳ್ಕೊಡ್ಬೋದು. ಅಲ್ಲಿ ನಾವೇನು ಒಂದು ಬಾಲ ವಿಕಾಸ ಕೇಂದ್ರಗಳ ರೀತಿ ಮಾಡ್ತೀವಿ, ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಅವ್ರದ್ದು ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಅವ್ರಿಗೆ ಬೇಕಾಗಿದೆ ಆ ಅನುಕೂಲಗಳನ್ನು ಮಾಡ್ಕೊಡೋದು. ಮತ್ತೆ ಅಲ್ಲಿ ಇವನ್ ಭಜನಾ ಮಂಡಳಿಗಳು, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಅವ್ರಿಗೊಂದು ಒಳ್ಳೆ ಮನಸ್ಸು ಇರೋಕ್ ಸಾಧ್ಯವಾಗುತ್ತೆ. ಒಂದು ಒಳ್ಳೆ ಮನಸ್ಸಿದ್ರೆ ಒಂದು ಒಳ್ಳೆ ದೇಹ ಇರುತ್ತೆ. ಒಂದು ಒಳ್ಳೆ ದೇಹ ಮನಸ್ಸಿದ್ರೆ ಅವರು ತಮ್ಮ ಅಭಿವೃದ್ಧಿಯನ್ನ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತ ಒಂದು ಒಳ್ಳೆ ಸಮಾಜಕ್ಕೆ ಅದು ದಾರಿಯಾಗುತ್ತೆ. ಗುರುಜಿ, ನೀವು ಸೇವೆಯಲ್ಲಿ ತೊಡಗಲಿಕ್ಕೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಟರ್ನಿಂಗ್ ಪಾಯಿಂಟ್ ಅಂತ ಇದೆನಾ? ಹೀಗಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹಾಗೇನು ನನಗೆ ನೆನಪಾಗ್ತಾ ಇಲ್ಲಪ್ಪ. ಆದ್ರೆ ಈಗ ನಾನು ಸಂಘದ ಸ್ವಯಂ ಸೇವಕ.
ಹ. ಸಂಘದ ಚಟುವಟಿಕೆಗಳಲ್ಲಿ ತೊಡಕೊಂಡಾಗ ಅಲ್ಲಿ ಬೇರೆ ಬೇರೆ ಚಟುವಟಿಕೆ ಮಾಡುವಾಗ ಅದರಿಂದ ಹೇಗೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ, ನಾವೆಲ್ಲರೂ ಸೇರಿ ಹಾಗೆ ಮಾಡ್ಬೋದು ಅಂತ ಯೋಚನೆಗಳು ಬರುತ್ತೆ. ಅದರಿಂದ ಅದು ಮತ್ತು ಅದು ಒಂದರಿಂದ ಒಂದು ಸೇರ್ಕೊಂಡು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ನಿಮಗೆ RSS ಅನ್ನೋ ಒಂದು ಸಂಸ್ಥೆಗೆ ನೀವು ಅಲ್ಲಿ ಸೇವೆಯನ್ನ ನೋಡಿ ನಿಮಗೆ ಹೌದು, ಆ, ಅದು ಈ ಸ್ಫೂರ್ತಿ ಸಿಕ್ಕಿರೋದೇ ಅದ್ರ ಮೂಲಕ. ಗುರುಜಿ, ನೀವು ಮೊದಲು ಸಂಘ ಪ್ರಚಾರಕರಾಗಿ ಏನಿದ್ರಿ, ಅದರಿಂದ ಈಗ ರಾಷ್ಟ್ರೋತ್ಥಾನ ಪರಿಷತ್ನ ಅಧ್ಯಕ್ಷರಾಗಿದ್ದೀರಿ. ಈ ಒಂದು ನಿಮ್ಮ ಇಡೀ ಪಯಣದಲ್ಲಿ ನೀವು ಕಲ್ತಿರುವ ಒಂದು ನಾಯಕತ್ವದ ಒಂದು ಸ್ಕಿಲ್ಸ್ ಇರ್ಬೋದು. ಸೊ ಅದ್ರ ಬಗ್ಗೆ ನೀವು ನಮಗೆ ಹಂಚ್ಕೊಳೋದಕ್ಕೆ, ಇಲ್ಲ ನೀವು ಇಂದಿನ ಮಕ್ಕಳಿಗೆ ಯಾರು ನಾಯಕರಾಗಿ ಆಗಲು ಬಯಸ್ತಾರಲ್ವಾ, ಅವ್ರಿಗೆ ನೀವು ಕೊಡುವ ಸಲಹೆಗಳು ಏನಾದರೂ ಇದ್ರೆ ಹೇಳ್ಬೋದಾ? ಅಂದ್ರೆ ಇದು ಈಗ ನಾಯಕತ್ವ ಅನ್ನೋದು ಒಂದ್ ಸ್ವಲ್ಪ ದೊಡ್ಡ ವಿಚಾರ. ಹ. ಅದರಲ್ಲಿ ತುಂಬಾ ವಿಷಯಗಳಿದೆ. ಆದ್ರೆ ಮಕ್ಕಳಾಗಿ ಏನ್ ಮಾಡಬಹುದು, ವಿದ್ಯಾರ್ಥಿಗಳಾಗಿ ಏನ್ ಮಾಡಬಹುದು ಅಂದ್ರೆ ಆ, ಒಂದು ಸೆಲ್ಫ್ ಇನಿಷಿಯೇಟಿವ್. ಅಂದ್ರೆ ಈಗ ನಮ್ಮ ಕೆಲಸ ಅಲ್ಲ ಅದು, ಆದ್ರೆ ನಾವೇ ಆಸಕ್ತಿ ತಗೊಂಡು ಆ ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡ್ತೀವಿ. ಕ್ಲಾಸ್ ರೂಮ್ ನಲ್ಲೇ ಏನೋ ಒಂದು ನಡೆಯುತ್ತೆ, ಹ. ಅವಾಗ ಒಂದು ಕ್ಲಾಸ್ ರೂಮಿನ ವಾತಾವರಣಕ್ಕೆ ಅದು ಅಷ್ಟು ಅನುಗುಣವಾಗಿಲ್ಲ ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಾಗ ನಮಗನ್ಸಿದ್ದನ್ನ ನಾವೇ ಅದರ ಪ್ರೇರಣೆ ತಗೊಂಡು ನಾವೇ ಮುಂದೆ ನಿಂತು ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಹ. ಆಮೇಲೆ ನಮ್ಗೆ ಓದ್ತೀವಿ, ಪರೀಕ್ಷೆ ಇದೆ, ಎಲ್ಲ ಬರಿತೀವಿ, ಅದೆಲ್ಲ ಮಾಡ್ತೀವಿ. ಹ್ಮ್. ಆದ್ರೆ ಶಾಲೆಯ ಚಟುವಟಿಕೆಗಳಿದೆ, ಬೇರೆ ಬೇರೆ ಚಟುವಟಿಕೆಗಳು. ಆ ಚಟುವಟಿಕೆಗಳಲ್ಲಿ ನಾವು ತೊಡಗಿದ್ರೆ ನಮ್ಗೆ ಅವಾಗ ಅಂತ ಚಟುವಟಿಕೆಗಳನ್ನ ನಿರ್ವಹಿಸುವ ಆ ಮತ್ತು ಬೇರೆಯವ್ರ ಜೊತೆಗೆ ಕೆಲಸ ಮಾಡುವಂತ ಟೀಮ್ ವರ್ಕ್. ಅಂದ್ರೆ ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಮೊದಲು ಅನ್ನೋದು ಬೇರೆಯವರಿಗೆ ಕಾಯ್ದೆ ಹ. ನಾವೇ ಮುಂದೆ ಹೋಗಿ ಮಾಡೋದು. ಇವಾಗ ಆ ನಾಯಕತ್ವಕ್ಕೆ ಒಂದು ಕೆಲವು ಮುಖ್ಯವಾದ ವಿಷಯಗಳಿವೆ. ಹ್ಮ್. ಅದ್ರಲ್ಲಿ ಏನೋ ಹೊಸದನ್ನು ಮಾಡ್ಬೇಕು ಅಂತ ಪ್ರಯತ್ನ ಮಾಡೋದು, ಏನೋ ದೊಡ್ಡದು ಸಾಧನೆ ಮಾಡ್ಬೇಕು ಅಂತ ಒಂದು ಮಹತ್ತರವಾದಂತ ಆಸೆಯನ್ನು ಇಟ್ಕೊಳ್ಳೋದು, ಆ 4 ಜನರ ಜೊತೆಗೆ ಕೆಲಸ ಮಾಡುವಂತ ಸ್ವಭಾವವನ್ನು ಬೆಳೆಸ್ಕೊಳ್ಳೋದು, ಟೀಮ್ ವರ್ಕ್. ಹ್ಮ್. ಮತ್ತು ನಮ್ಗೆ ಏನ್ ಹೇಳ್ತೀವೋ ಅದನ್ನ ಮತ್ತೊಬ್ಬರಿಗೆ ಹೇಳಿ ಕನ್ವಿನ್ಸ್ ಮಾಡುವಂತ ಒಂದು ಶಕ್ತಿಯನ್ನ, ಎಬಿಲಿಟಿಯನ್ನ ಪಡ್ಕೊಳ್ಳೋದು. ಹೀಗೆ ಇವೆಲ್ಲ ಕೆಲವು ಮುಖ್ಯವಾದ ನಾಯಕತ್ವದ ಗುಣಗಳು. ಈ ಗುಣಗಳನ್ನ ನಾವು ಶಾಲೆಯಲ್ಲಿ ಇರುವಾಗ್ಲೇನೆ ಅಭ್ಯಾಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮ್ ಸ್ನೇಹಿತರಿದ್ದಾರೆ, ಹ. ನಾವೇನೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್, ಏನೋ ಒಂದು ಕೆಲಸ ಇದೆ ಅಥವಾ ಏನೋ ಸ್ವಚ್ಛ ಮಾಡ್ಬೇಕು ಅಂತಿದೆ, ನಾವೇ 4 ಜನರನ್ನ ಕರ್ಕೊಂಡು ಬರ್ರಯ್ಯ ಮಾಡೋಣ ಅಂತ ಕರ್ಕೊಂಡು ನೀವು ಅದ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಅದು ನಿಮ್ಮ ನಾಯಕತ್ವವನ್ನು ಬೆಳೆಸೋದಕ್ಕೆ ಅಗತ್ಯವಾಗಿರೋ ಒಂದು ಹೆಜ್ಜೆ. ಈ ರೀತಿ ಅನೇಕ ವಿಷಯಗಳನ್ನು ತಗೊಂಡು ಮಾಡಕ್ ಶುರು ಮಾಡಿದ್ರೆ ಸ್ವಾಭಾವಿಕವಾಗಿ ಅವಾಗ ಒಂದು ನಾಯಕತ್ವದ ಗುಣ ಮುಂದೆ ಬರುತ್ತೆ. ಸೊ ಗುರುಜಿ, ರಾಷ್ಟ್ರೋತ್ಥಾನ ಪರಿಷತ್ ಮಾಡಿರುವ ಸೇವಾ ಚಟುವಟಿಕೆಗಳಲ್ಲಿ ಅತ್ಯಂತ ವಿಶೇಷವಾಗಿ ನನಗೆ ಅನ್ಸೋದಂದ್ರೆ ತಪಸ್ಸಾಧನ. ಸೊ ತಪಸ್ಸಾಧನ ಇಂದು ಒಂದು ಮಾದರಿ ಯೋಜನೆಯಾಗಿ ನಿಂತಿದೆ. ಆದರೆ ನಾನೊಂದು ಕೇಳಕ್ ಬಯಸೋದೇನಂದ್ರೆ, ಅದು ಕೇವಲ ನೀವು ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅದು ಆ ಥರ ಅನಿಸ್ತು? ಇಲ್ಲ, ಇದು ಈ ಚಟುವಟಿಕೆ ಮಾಡ್ಬೇಕು ಅಂತ ಅನ್ಸಕ್ ಮುಖ್ಯವಾಗಿ, ಉದಾಹರಣೆಗೆ ನಾನು ಒಂದು ನಮ್ಮೂರಲ್ಲಿ ಹ. ಶಾಲೆಯಲ್ಲಿ ಓದ್ತಾ ಇರುವಾಗ, ಶಿಕಾರಿಪುರದಲ್ಲಿ, ಶಿರಾಳಕೊಪ್ಪದಲ್ಲಿ ಶಾಲೆಯಲ್ಲಿ ಓದ್ತಾ ಇರುವಾಗ ನಾನು ಗಮನಿಸ್ತಾ ಇದ್ದೆ, ಕೆಲವು ವಿದ್ಯಾರ್ಥಿಗಳು ಹ. ಅವರು ಪ್ರತಿಭಾವಂತರಾಗಿದ್ರು, ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಹ್ಮ್. ಆದ್ರೆ ಅವ್ರು ಇದಕ್ಕಿದ್ದಂಗೆ ಕ್ಲಾಸಿಗೆ ಬರೋದು ನಿಲ್ಸ್ಬಿಡೋದು. ಯಾಕೆಂದ್ರೆ ಅವ್ರಿಗೆ ಬರಕ್ ಆಗ್ತಾ ಇರ್ಲಿಲ್ಲ, ಫೀಸ್ ಕಟ್ಟಕ್ಕಾಗಲ್ಲ, ಸ್ಕೂಲಿಗೆ ಬರಕ್ಕಾಗಲ್ಲ, ಮನೇಲಿ ಏನೋ ಕೆಲಸ ಹೇಳ್ತಾರೆ, ಗದ್ದೆ ಕೆಲ್ಸಕ್ಕೆ ಹೋಗ್ಬೇಕು, ಇತ್ಯಾದಿ ಇತ್ಯಾದಿ. ಹಾಗಾಗಿ ಅವ್ರು ನಿಲ್ಸ್ಬಿಡೋರು. ಅವಾಗ ಅನಿಸ್ತಾ ಇತ್ತು, ಇವರಿಗೆ ಆರ್ಥಿಕವಾಗಿ ಅನುಕೂಲ ಇದ್ದಿದ್ರೆ ಒಳ್ಳೆ ವಿದ್ಯಾರ್ಥಿ ಆಗ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ, ಅವನು ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅನ್ನೋದು ಗಮನಕ್ಕೆ ಬರ್ತಾ ಇತ್ತು. ಸೊ ಆಮೇಲೆ ಕೂಡ ನನಗೆ ಅನಿಸ್ತಾ ಇತ್ತು, ಇಲ್ಲ, ನಾವು ಈ ತರ ಯಾರಿಗೆ ಪ್ರತಿಭೆ ಇದೆ ಆದ್ರೆ ಆರ್ಥಿಕವಾಗಿ ಅವರಿಗೆ ಅನುಕೂಲ ಇಲ್ಲ, ಓದಕ್ಕಾಗಲ್ಲ, ಅವ್ರು ಓದನ್ನ ನಿಲ್ಲಿಸ್ತಾರೆ. ಒಂದು ಓದನ್ನ ನಿಲ್ಲಿಸ್ತಾರೆ, ಇನ್ನೊಂದು ಈಗ ಉದಾಹರಣೆಗೆ ನಾವು ತಪಸ್ಸು ಸಾಧನಾಗೆ ಮಾಡ್ತಾ ಇರೋದು IIT-ಗೆ JEE ಎಂಟ್ರೆನ್ಸ್ ಟೆಸ್ಟ್ಗೆ ಬೇಕಾಗಿರುವಂತ ತಯಾರಿ. ಆ ತಯಾರಿನ ಅವ್ರ ಊರಿನಲ್ಲಿ ಯಾರು ಮಾಡ್ಕೊಡಕ್ ಆಗಲ್ಲ. ಅದಕ್ಕೆ ವಿಶೇಷವಾಗಿ ಶಿಕ್ಷಕರು ಬೇಕು, ಅದಕ್ಕೆ ಅನುಕೂಲತೆಗಳು ಬೇಕು, ಅದಕ್ಕೊಂದು ವಾತಾವರಣ ಬೇಕು. ಅದೆಲ್ಲ ಇಲ್ಲದೆ ಇದ್ರೆ ಅವ್ರಿಗೆ ಪ್ರತಿಭೆ ಇದ್ರೂ ಅವರು ಆ ಮಟ್ಟಕ್ಕೆ ಹೋಗಕ್ ಆಗಲ್ಲ. ಅದನ್ನ ಮಾಡಕ್ ಸಾಧ್ಯವಾಗೋದು ಆ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ. ಹ್ಮ್. ಸೊ ಹಾಗಾಗಿ ಯಾರಿಗೆ ಪ್ರತಿಭೆ ಇದೆ ಆದ್ರೆ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ, ಅವ್ರನ್ನ ಅವಕಾಶ ವಂಚಿತರು ಅಂತ ನಾವು ಅಂತೀವಿ. ಆ ಥರ ಯಾರು ಅವಕಾಶ ವಂಚಿತರಿದ್ದಾರೆ ಅವರಿಗೆ ನಾವು ಅವಕಾಶ ಮಾಡಿಕೊಟ್ರೆ ಅವ್ರು ತುಂಬಾ ಚೆನ್ನಾಗ್ ಆಗ್ತಾರೆ ಅಂತ. ಈ ಉದಾಹರಣೆಗೆ ನೋಡಿ, ಈ ಮೊನ್ನೆ ಬ್ಯಾಚ್ ಅಲ್ಲೇನೆ ಹ.
16 ಜನ IIT ಸೇರ್ಕೊಂಡ್ರು. ಹ್ಮ್. IIT NIT ಒಟ್ಟಿಗೆ ಸೇರಿ 28 ಜನ ಸೇರ್ಕೊಂಡ್ರು. ಇವ್ರುಗಳಲ್ಲಿ ತುಂಬಾ ಜನ ಓದನ್ನೇ ಮುಂದುವರ್ಸಕ್ ಆಗ್ತಾ ಇರ್ಲಿಲ್ಲ, ಅಥವಾ ಓದಿದ್ರೆ ಅವ್ರ ಊರ್ನಲ್ಲಿ ಏನೋ ಒಂದು ಓದಿರೋರು, ಅವ್ರಿಗೆ ಈ ಪರೀಕ್ಷೆ ಬರೆಯಕ್ ಆಗ್ತಾನೆ ಇರ್ಲಿಲ್ಲ. ಈಗ ನಾವು ಇದನ್ನೆಲ್ಲ ಹೋಗಿ ಎಲ್ಲ ಊರುಗಳಲ್ಲಿ ನಾವು ಪ್ರಚಾರ, ಈಗ ಸ್ವಲ್ಪ ಪರವಾಗಿಲ್ಲ, ಇದನ್ನೆಲ್ಲ ಪ್ರಚಾರ ಮಾಡಿದಾಗ ಅವ್ರಿಗೆ IIT-ಗೂ ITI-ಗೂ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ನಾವು IIT ಅಂತ ಹೇಳಿದ್ರೆ ITI ಅಂತ ಕೇಳ್ತಾ ಇದ್ರು. IIT ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ. ಅವ್ರನ್ನ ನಾವು ಕರ್ಕೊಂಡು ಬಂದು ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಮುಂದೆ ಬರೋಂಗ್ ಮಾಡಿದ್ರೆ, ಒಂದು ಅವ್ರ ಜೀವನದಲ್ಲಿ ಅವ್ರ ಮುಂದೆ ಬರ್ತಾರೆ, ಇನ್ನೊಂದು ಅವ್ರ ಸುತ್ತಲಿನ ಸಮಾಜದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ಯಾವ್ದೋ ಒಂದು ಹಳ್ಳಿಲಿರೋ ಒಬ್ಬ ಹುಡುಗ ಬಂದ್ಬಿಟ್ಟು IIT-ಗೆ ಹೋಗ್ಬಿಟ್ಟ. IIT-ಗೆ ಹೋದ ಅಂದ್ರೆ ಅವ್ರ ಊರಲ್ಲಿ, ಅವ್ರ ತಾಲೂಕಲ್ಲಿ, ಅವ್ರ ಜಿಲ್ಲೆಯಲ್ಲೆಲ್ಲ ಗೊತ್ತಾಗುತ್ತೆ, ಇವನು IIT-ಗೆ ಹೋಗಿದ್ದಾನೆ ಅಂತ. ಅಂದ್ರೆ IIT-ಗೆ ಹೋದ ಅಂದ್ರೆ ಅವ್ನಿಗೆ ಏನ್ ಮುಂದೆ ಅನುಕೂಲ ಆಗುತ್ತೆ ಅದೆಲ್ಲ ಗೊತ್ತಾಗಕ್ ಶುರು ಆಗುತ್ತೆ. ಈಗ ನಾವು ಪ್ರಾರಂಭದಲ್ಲಿ ನಾವು ಈ ಟೆಸ್ಟ್ಗಳು ಕಂಡಕ್ಟ್ ಮಾಡಿದಾಗ ನಾವೇ ಹೋಗಿ ಸ್ಕೂಲ್ಗಳಿಗೆಲ್ಲ ಹೇಳಿ ಒದ್ದಾಡಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಈಗ ಬಸ್ ಮಾಡ್ಕೊಂಡ್ ಬರ್ತಾರೆ ನಮ್ ಟೆಸ್ಟ್ ಬರೆಯಕ್ಕೆ. ಆಯಾ ಊರುಗಳಲ್ಲೇನೆ ಈ ಟೆಸ್ಟ್ಗೆ ಬೇಕಾಗಿರೋ ಪ್ರಿಪರೇಷನ್ ಟ್ರೈನಿಂಗ್ ಎಲ್ಲ ಶುರು ಆಗ್ಬಿಟ್ಟಿದೆ. ಅಂದ್ರೆ ಈ ಅವೇರ್ನೆಸ್ ಏನ್ ನಿರ್ಮಾಣ ಆಗಿದೆ, ಈ ಒಂದು ತಿಳುವಳಿಕೆ ಸಮಾಜದಲ್ಲಿ ಏನ್ ನಿರ್ಮಾಣ ಆಗಿದೆ, ಅದರಿಂದ ತುಂಬಾ ಜನ ಇದಕ್ಕೆ ಪ್ರಯತ್ನ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ಆರ್ಥಿಕವಾಗಿ ಈಗ ಆರ್ಥಿಕವಾಗಿ ಸಬಲರು, ಅವ್ರಿಗೇನ್ ತೊಂದರೆ ಇಲ್ಲ. ಈಗ ಯಾವ್ದೋ ಹತ್ರದ್ದು ಯಾವ್ದೋ ಊರಲ್ಲಿ ಇಂಥದ್ದು ಒಂದು ಕೋಚಿಂಗ್ ಕ್ಲಾಸ್ ಇದೆ, ಅಲ್ಲಿಗೆ ಹೋಗಿ ಸೇರಿಸ್ತಾರೆ ಅವ್ರು. ಪಾಪ ಈ ಮಕ್ಕಳಿಗೆ ಸಾಧ್ಯನೇ ಇರಲ್ಲ. ಹಾಗಾಗಿ ಆರ್ಥಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅದು ಮುಖ್ಯವಾದ ಟಾರ್ಗೆಟ್. ಗುರುಜಿ, ಈಗ ತಪಸ್ಸಾಧನ ಎಕ್ಸಾಮ್ ನಲ್ಲಿ ಕಂಡಕ್ಟ್ ಮಾಡಿ ನಮಗೆ ಸೀಟ್ ಸಿಗ್ಬೇಕು ಅಂದ್ರೆ ನಮ್ಮ ಇನ್ಕಮ್ ಮ್ಯಾಕ್ಸಿಮಮ್ ಅಂದ್ರೆ 2 ಲಕ್ಷ ಇರ್ಬೇಕು ಅಂತ, 3 ಲಕ್ಷ 3 ಲಕ್ಷ ಇರ್ಬೇಕು ಅಂತ ಒಂದಿದೆ. ಅಕಸ್ಮಾತ್ ಅದಕ್ಕಿಂತ ಒಂದು 10,000 20,000 ಅಂದ್ರೆ ಒಂದು 3,50,000 ಹಂಗಿದ್ರೆ? ಇಲ್ಲ, ನಾವು ಅದನ್ನ ಒಂದು ಜನರಲ್ ಅಳತೆಗೋಲು ಅಂತ ಇಟ್ಕೊಂಡಿದೀವಿ. ಅದೇ ರೀತಿ ನಾವು ಗೆರೆ ಹಾಕಿ ಅಷ್ಟ್ರಲ್ಲೇ ಇರ್ಬೇಕು ಅಂತಲ್ಲ. ಸುಮಾರು ಆತರ ತೊಂದರೆಯಲ್ಲಿ ಇರುವಂತವ್ರು ಯಾರ್ಯಾರಿದ್ದಾರೆ, ಅದಕ್ಕೆ ನಾವು ಬರೀ ಅವ್ರಿಗೆ ಕೊಡೋದು ಯಾವ್ದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಧಾರದ ಮೇಲೆ ತೀರ್ಮಾನ ಆಗಲ್ಲ. ಈಗ ಯಾರು ಪರೀಕ್ಷೆ ಬರೆದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಅಂತವ್ರು ಎಲ್ಲ ಮನೆ ಭೇಟಿ ಮಾಡ್ತೀವಿ ನಾವು. ಅವ್ರ ಮನೆ ಪರಿಸ್ಥಿತಿಯನ್ನು ಹೋಗಿ ನೋಡ್ತೀವಿ. ಯಾಕೆಂದ್ರೆ ಅನೇಕರು ಅವ್ರು ಬರೆದಿರೋದು ಸರಿ ಇಲ್ಲದೆ ಇರ್ಬೋದು. ಹಾಗಾಗಿ ಅಲ್ಲಿ ಹೋಗಿ ಅವ್ರಿಗೆ ನಿಜಕ್ಕೂ ಕಷ್ಟದಲ್ಲಿದ್ದಾರೆ ಅವರು ಅಂತಿದ್ರೆ, ಅಥವಾ ಮತ್ತೆ ಇನ್ನೊಂದು ಬೇರೆ ಬೇರೆ ತೊಂದರೆಗಳು ಇರುತ್ತೆ ಅವರಿಗೆ. ಇನ್ಕಮ್ ಕೆಲವರಿಗೆ ಇರಬಹುದು ಸ್ವಲ್ಪ ಮಟ್ಟಿಗೆ, ತುಂಬಾ ಇನ್ಕಮ್ ಇರೋರು ಬೇರೆ ಬೇರೆ ಮಾರ್ಗಗಳನ್ನು ಮಾಡ್ತಾರೆ. ಅದ್ರಾಗ ತಂದೆನೇ ಇರಲ್ಲ, ತಂದೆ ಇಲ್ಲದೆ ಇರೋವಂಥವ್ರು ತುಂಬಾ ಜನ ಇದ್ದಾರೆ. ಅಂತ ಮಕ್ಕಳಿಗೆ ಅವ್ರನ್ನ ಕರ್ಕೊಂಡು ಹೋಗೋರು, ಅವ್ರನ್ನ ಓದಿಸೋರು ಇರಲ್ಲ. ಈ ತರದ ತೊಂದರೆಗಳು ಕೂಡ ಇದೆ. ಹಾಗಾಗಿ ಒಟ್ಟಾಗಿ ಯಾರಿಗೆ ಇದು ಅಗತ್ಯ ಇದೆಯೋ, ಅವಕಾಶ ವಂಚಿತರು, ಅವರನ್ನು ಗುರುತಿಸೋದಕ್ಕೆ ಇದು ಒಂದು ಪಾಯಿಂಟ್ ಅಷ್ಟೇ. ಗುರುಜಿ, ಮತ್ತೆ ಇದು ತಪಸ್ಸಾಧನ ಅನ್ನೋ ಒಂದು ಯೋಜನೆ ಇದೆಯಲ್ಲ, ಅದು ನೀವು ಯಾವ್ದಾದ್ರು ಬೇರೆ ಅದನ್ನ ನೋಡಿ ಇನ್ಸ್ಪೈರ್ ಆಗಿರುವಂತ ಯೋಜನೆನಾ, ಅಥವಾ ಈ ತರದ ಮಕ್ಕಳಿಗೆ ನಾವೇನಾದ್ರೂ ಮಾಡ್ಬೇಕು, ಅವ್ರನ್ನ ಗುರುತಿಸಿ ಅನ್ನೋದು ತುಂಬಾ ಹಳೆ ಕಾಲದಲ್ಲಿ ಇತ್ತು. ಆದ್ರೆ ಈ ಸೂಪರ್ 30 ಅಂತ ಒಂದು ಕಾರ್ಯಕ್ರಮನ ಪಾಟ್ನಾದಲ್ಲಿ ಆನಂದ್ ಕುಮಾರ್ ಅಂತ ಒಬ್ರು ಶುರು ಮಾಡಿದ್ರು. ಅದರದ್ದು ಪ್ರಚಾರ ಆಗಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVPದು ನ್ಯಾಷನಲ್ ಕಾನ್ಫರೆನ್ಸ್ ಆಯ್ತು ಬೆಂಗಳೂರಿನಲ್ಲಿ ಸುಮಾರು ಒಂದು 15-18 ವರ್ಷದ ಹಿಂದೆ. ಆ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅವರಿಗೆ ಯುವ ಪುರಸ್ಕಾರ ಕೊಟ್ರು ಆನಂದ್ ಕುಮಾರ್ಗೆ. ಅವಾಗ ಅವ್ರು ಏನ್ ಮಾಡ್ತಿದೀವಿ ಅಂತ ಸಭೆಯಲ್ಲಿ ಹೇಳಿದ್ರು. ಅವಾಗ ಅನ್ನಿಸ್ತು, ನಾವು ಇದನ್ನ ಮಾಡೋದ್ರಿಂದ ಈ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ. ಸೊ ಅವಾಗ ಹೋಗಿ ನಾನು ಅವ್ರಿಗೆ ಕೇಳಿದೆ, ನೀವು ಬಿಹಾರದಲ್ಲಿ ಮಾಡ್ತಾ ಇದ್ದೀರಾ, ಕರ್ನಾಟಕದ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಅಂತ. ಅವ್ರು ಹೇಳಿದ್ರು, ನಾನು ಎಲ್ಲ ಊರಿಗೆ ಬರಕ್ ಆಗಲ್ಲಪ್ಪ, ನಿಮ್ಮ ಊರಲ್ಲಿ ನೀವು ಮಾಡಿ, ನಿಮ್ಗೆ ಏನಾದ್ರೂ ಸಹಾಯ ಬೇಕಿದ್ರೆ ನಾವು ಮಾಡ್ತೀವಿ ಅಂತ. ಹಾಗಾಗಿ ನಾವು ರಾಷ್ಟ್ರೋತ್ಥಾನದಲ್ಲಿ ಅದನ್ನೊಂದು ಚಟುವಟಿಕೆಯಾಗಿ ತಗೊಂಡು ಮಾಡಿದ್ವಿ. ಬೇಸ್ನವರು ಅದಕ್ಕೆ ಅವ್ರಿಗೆ ಪಾಠ ಉಚಿತವಾಗಿ ಮಾಡೋದಕ್ಕೆ ಮುಂದೆ ಬಂದ್ರು. ಗುರುಜಿ, ಈಗ ಈ ಒಂದು ತಪಸ್ಸಾಧನ ಅನ್ನೋ ಯೋಜನೆ ಈ ಬೇರೆ ಶಾಲೆ ಅಥವಾ ಬೇರೆ ಕಾಲೇಜ್ಗಳಿಗೆ ಮಾದರಿಯಾಗಿದೆ, ಅದು ಹೇಗೆ? ಇಲ್ಲ, ಇದು ಏನ್ ನೋಡಿ, ಇದು ಅಲ್ಟಿಮೇಟ್ಲಿ ಏನಾಗ್ಬೇಕು ಅಂದ್ರೆ, ನಾವು ಕೆಲವು ಒಳ್ಳೆ ಕೆಲಸಗಳನ್ನು ಇಡೀ ಸಮಾಜ ಮಾಡ್ಬೇಕು. ರಾಷ್ಟ್ರೋತ್ಥಾನನೋ ಯಾವುದೋ ಒಂದು ಗುಂಪು ಮಾಡೋದ್ರಿಂದ ಸಮಾಜದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಕ್ಕಾಗಲ್ಲ. ನಾವು ಒಂದು ಒಳ್ಳೆ ಕೆಲಸ ಮಾಡಿ, ಅದು ಒಳ್ಳೆ ಕೆಲಸ ಅಂತ ಬೇರೆಯವರು ಗುರುತಿಸಿ ಅವರು ಮಾಡಕ್ ಶುರು ಮಾಡಿದ್ರೆ ಅದು ಅದು ಇನ್ನೂ ಹೆಚ್ಚು ಒಳ್ಳೇದಾಗುತ್ತೆ. ನಮ್ಗಿರೋದು ಉದ್ದೇಶ ಅದೇ. ನಾವು ಯಾವುದೇ ಒಂದು ಚಟುವಟಿಕೆ ತಗೊಂಡ್ರೆ ಅದನ್ನೊಂದು ಮಾದರಿ ಚಟುವಟಿಕೆಯನ್ನು ಮಾಡಿ, ಅದನ್ನ ಉತ್ಕೃಷ್ಟವಾಗಿ ಮಾಡಿ,
ಅದು ಬೇರೆಯವರಿಗೆ ಅನುಕರಣೀಯವಾಗಿದ್ದು ಅದರಿಂದ ಅವರು ಅದರಲ್ಲಿ ತೊಡಕೊಳ್ಳೋಂಗಾಗ್ಬಿಟ್ರೆ ಅವಾಗ ನಮ್ಗೆ ಒಟ್ಟು ಸಮಾಜವನ್ನು ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಒಂದು 40 ಮಕ್ಕಳನ್ನೋ 30 ಮಕ್ಕಳಿಗೋ ಟ್ರೈನಿಂಗ್ ಮಾಡ್ಬೋದು. ಈಗ ಏನಾಗಿದೆ, ನಾವು ಈ ತಪಸ್ಸು ಸಾಧನ ಮಾಡೋದ್ರಿಂದ ಈ ತರದ್ದು ತುಂಬಾ ಸಂಸ್ಥೆಗಳು ಹುಟ್ಕೊಂಡಿದೆ ಈಗ. ಅಂದ್ರೆ ಈಗ ನಾವು 30-40 ಜನಕ್ಕೆ ಮಾಡೋದು, ಈಗ ಅದು ಒಂದು 300-400 ಜನರಿಗೆ ಆಗುತ್ತೆ, ಅಥವಾ ನಾಳೆ 3000-4000 ಜನರಿಗೆ ಆಗುತ್ತೆ. ಅವಾಗ ಆ ತರದ್ದು ಎಲ್ರಿಗೂ ಒಂದು ಅವಕಾಶ ಸಿಕ್ಬಿಡುತ್ತೆ ಅದರಿಂದ. ಹಾಗಾಗಿ ಇದು ಆಗಲೇ ಮಾದರಿಯಾಗಿ ನಡೀತಾ ಇದೆ, ಬೇರೆಯವರು ಮಾಡ್ತಾ ಇದ್ದಾರೆ. ಗುರುಜಿ, ತಪಸ್ ಮತ್ತೆ ಸಾಧನದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇದು ಕೇವಲ ಶೈಕ್ಷಣಿಕವಾಗಿ ಅವ್ರಿಗೆ ಲಾಭ ಆಗ್ತಾ ಇಲ್ಲ, ಅವ್ರಿಗೆ ಆರೋಗ್ಯಕ್ಕೂ ನಾನು ಕೆಲವೊಂದು ವಿಡಿಯೋ ಸರಣಿಗಳಲ್ಲಿ ನೋಡಿದಾಗ ಒಂದು ವಿದ್ಯಾರ್ಥಿನಿ ಏನ್ ಹೇಳಿದ್ರು ಅಂದ್ರೆ ಅವ್ರಿಗೆ ಆಸ್ತಮಾ ಇತ್ತಂತೆ. ಆದ್ರೆ ಅವರು ಈ ದೈನಂದಿನ ಚಟುವಟಿಕೆ ಒಂದು ಪರ್ಟಿಕ್ಯುಲರ್ ರೋಟೀನ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಯೋಗ ಆಗಿರ್ಬೋದು, ಭಜನೆಗಳಾಗಿರ್ಬೋದು, ಇದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಅದೆಲ್ಲ ವಾಸಿ ಆಗಿದೆ ಅಂತ. ಹಲವಾರು ನಮ್ಗೆ ಏನು ಇನ್ಸ್ಟಿಟ್ಯೂಷನ್ಗಳು ಇರ್ತವೆ, ಅವರು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಾರೆ. ಆದ್ರೆ ಅದೊಂದಿಗೆ ಇದು ಭಜನೆ ಅಥವಾ ಆರೋಗ್ಯದ ಬಗ್ಗೆ ಮಹತ್ವವನ್ನು ಕೊಟ್ಟು ಮಾಡುವ ಯೋಜನೆ ನಿಮ್ಗೆ ಹೇಗೆ ಬಂತು ಗುರುಜಿ? ಅಲ್ಲ, ಇದು ಪ್ರಾರಂಭದಿಂದನೇ ಇದು ಒಂದು ಸಮಗ್ರ ವ್ಯಕ್ತಿತ್ವ ವಿಕಾಸ. ಅಂದ್ರೆ ಯಾವ್ದೋ ಒಂದು ಭಾಗ ಮಾತ್ರ ಸರಿ ಹೋದ್ರೆ ಆಗಲ್ಲ. ದೇಹದಲ್ಲಿ ಒಂದು ಒಟ್ಟಾರೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ಒಂದು ಸಮಗ್ರ ಅವಾಗ ಬರೀ ಬುದ್ಧಿ ಅಲ್ಲ, ಬುದ್ಧಿ, ಮನಸ್ಸು ಎಲ್ಲದೂ ಚೆನ್ನಾಗಿರ್ಬೇಕು. ಹಾಗಾಗಿ ಇಲ್ಲಿ ಅವ್ರು ಬಂದಾಗ ಅವರಿಗೆ ಎಲ್ಲ ವಿಷಯಗಳು ತಿಳಿಬೇಕು. ಅದೇ ರೀತಿ ಯೋಚನೆ ಇದೆ ಇಲ್ಲಿ ನಡೆಯೋ ಕೆಲಸದಲ್ಲಿ. ನೀವು ತಪಸ್ ವಿದ್ಯಾರ್ಥಿಗಳ ದಿನಚರಿಯನ್ನೇನಾದ್ರೂ ನೋಡಿದ್ರೆ ಅದ್ರಲ್ಲಿ ಏನೆಲ್ಲ ಬರುತ್ತೆ ಅಂತ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಬೇಕಾಗಿರೋ ಎಲ್ಲಾ ಗುಣಗಳು, ತಿಳುವಳಿಕೆಗಳು ಸಾಧ್ಯ ಆಗ್ಬೇಕು. ಅವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ ಓದೋದು, ಆದ್ರೂನು ಇವೆಲ್ಲದನ್ನು ಅದ್ರ ಜೊತೆಗೆ ಜೋಡಿಸಿದೆ. ಹಾಗಾಗಿ ಅವರು ನಾಳೆ ಇಲ್ಲಿ IIT ಹೋದ್ರು ನೀವು ಅವ್ರು ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ. ಹಾಗೆ ಇಲ್ಲಿಂದ ಹೋಗಿರೋ ಮಕ್ಕಳು ಅವ್ರು ಭಿನ್ನವಾಗಿದ್ದಾರೆ ಮತ್ತು ಬೇರೆ ಎಲ್ರಿಗಿಂತಾನು ಒಳ್ಳೆ ನಡವಳಿಕೆ ಇದೆ ಅವ್ರಿಗೆ. ಆ ನಡವಳಿಕೆ ಬರೋಕ್ ಸಾಧ್ಯವಾಗಿರೋದು ನಾವು ಈಗ ಕೊಟ್ಟಿರೋ ತರಬೇತಿ. ಆ ಎಲ್ಲ ಅಂಶಗಳು ಇದೆ. ಓಕೆ ಗುರುಜಿ, ನಾನು ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ ಶಾಲೆಯಲ್ಲಿ. ಈಗ ತಪಸ್ಸ ಸ್ಟೂಡೆಂಟ್ಸ್ಗಳಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ, ಮತ್ತೆ ಮಧ್ಯಾಹ್ನ ಭೋಜನಕ್ಕೂ ಮಂತ್ರ, ಮತ್ತೆ ಸಾಯಂಕಾಲ ಮಲಗೋ ಮುನ್ನ ಅವ್ರಿಗೆ ಹನುಮಾನ್ ಚಾಲೀಸ್ಗಳನ್ನ ಹಾಡಿಸಿ ಮಲಗಿಸ್ತಾರೆ ಗುರುಜಿ. ಅದೇ ಇದನ್ನ ಏನು ಅವ್ರಿಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕೊಡುತ್ತೆ ಅನ್ನೋ ರೀಸನ್ಗಿಂದನ ಅಥವಾ? ಇಲ್ಲ, ಇದು ಒಂದು ಮಾನಸಿಕ ಶಕ್ತಿಯನ್ನ ಮತ್ತು ಒಂದು ಸಂಸ್ಕಾರವನ್ನ ಕೊಡುತ್ತೆ, ಒಂದು ಶಿಸ್ತನ್ನ ಕೊಡುತ್ತೆ. ಈಗ ಬರೀ ಶಿಕ್ಷಣ ಮಾತ್ರ ಅಲ್ಲ, ಸಂಸ್ಕಾರ ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ಅದ್ ಬರ್ತಾ ಬರ್ತಾ ಅನೇಕ ಪೇರೆಂಟ್ಸ್ಗೂ ಅರ್ಥ ಆಗಕ್ ಶುರು ಆಗಿದೆ. ಹಾಗಾಗಿ ರಾಷ್ಟ್ರೋತ್ಥಾನ ಶಾಲೆಗಳಿಗೆ ಬರೋ ತುಂಬಾ ಜನರಿಗೆ ಮನಸ್ಸಿನಲ್ಲಿ ಇಲ್ಲಿ ಬರೀ ಶಿಕ್ಷಣ ಅಲ್ಲ, ಸಂಸ್ಕಾರನೂ ಕೊಡ್ತಾರೆ ಅಂತಿದೆ. ಆ ಸಂಸ್ಕಾರ ಬರೋದು ಈ ಎಲ್ಲಾ ಭಾಗಗಳಿಂದ. ಯೋಗ ಇರ್ಬೋದು, ನಾವು ಹೇಳೋ ಮಂತ್ರಗಳಿರ್ಬೋದು, ಅವ್ರಿಗೆ ಭಜನೆ ಇರ್ಬೋದು, ಅಥವಾ ಅವರಿಗೆ ನಾವು ಅವ್ರು ಕೇಳೋ ಕಥೆಗಳಿರ್ಬೋದು, ಅವರಿಗೆ ಏನು ಅಗತ್ಯವಾಗಿ ನಾವು ಆರಿಸಿದ ಪುಸ್ತಕಗಳನ್ನ ಏನು ಓದಕ್ ಕೊಡ್ತೀವಿ ಅದ್ರಲ್ಲಿ ಅವರಿಗೆ ತಿಳಿಯೋ ವಿಚಾರಗಳಿರ್ಬೋದು, ಇದು ಎಲ್ಲದರಿಂದ ಅವ್ರಿಗೊಂದು ಸಂಸ್ಕಾರ ಬರುತ್ತೆ, ಶಿಸ್ತು, ಸಂಸ್ಕಾರ. ಅದರಿಂದ ಅದನ್ನೆಲ್ಲ ಅದರಲ್ಲಿ ಜೋಡಿಸಿದೆ. ರಾಷ್ಟ್ರೋತ್ಥಾನ ಪರಿಷತ್ತಿನ ಸೇವಾ ಯೋಜನೆಗಳಲ್ಲಿ ನನಗೆ ಬಹಳ ವಿಶೇಷವಾಗಿ ಅನಿಸಿದಂದ್ರೆ ಮಾಧವ ಸೃಷ್ಟಿ. ಯಾಕಂದರೆ ಇದು ಅರಣ್ಯ ಕೃಷಿ ಆಗಿರ್ಬೋದು ಅಥವಾ ಗೋ ಆಧಾರಿತ ಕೃಷಿ ಆಗಿರ್ಬೋದು, ಇದರ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟು ಒಂದು ಪರ್ವತ ಪ್ರದೇಶದಲ್ಲಿ ನೀವೇನು ಮಾಡಿದ್ದೀರಾ, ಇದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಗುರುಜಿ? ಇಲ್ಲ, ಇವಾಗ ಒಟ್ಟು ಆರ್ಟಿಫಿಷಿಯಲ್ ಆಗಿ ನಾವ್ ಏನೇನ್ ಮಾಡ್ತೀವಿ ಅದೆಲ್ಲದ್ರ ಮೇಲೆ, ಕೃತಕವಾಗಿ ನಾವು ಏನೇ ಮಾಡಿದ್ರು ಅದೆಲ್ಲದ್ರ ಪರಿಣಾಮ ಸಮಾಜದ ಮೇಲೆ, ವ್ಯಕ್ತಿಗಳ ಜೀವನದ ಮೇಲೆ ಇರುತ್ತೆ. ತುಂಬಾ ಸಹಜವಾಗಿರೋದಕ್ಕೆ ಏನ್ ಮಾಡ್ಬೇಕು? ಸೊ ಅದಕ್ಕೆ ಈಗ ಸಾವಯವ ಕೃಷಿ ಇರ್ಬೋದು, ಅದ್ರಲ್ಲಿ ಯಾವ್ದು ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಉಪಯೋಗಿಸದೆ ಮಾಡೋದ್ರಿಂದ ಅಲ್ಲಿ ತಯಾರಾಗುವ ಆಹಾರ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಆ ಒಂದು ಸಾವಯವ ಕೃಷಿಯನ್ನ ನಾವು ಬೆಳೆಸ್ಬೇಕು, ಅಭಿವೃದ್ಧಿ ಪಡಿಸ್ಬೇಕು. ಮತ್ತು ಹಸುವಿನ ಇಂದ ಬರುವಂತ ಎಲ್ಲ ಉತ್ಪನ್ನಗಳು ಕೂಡ ಮನುಷ್ಯನ ಜೀವನಕ್ಕೆ ತುಂಬಾ ಅನುಕೂಲಕರವಾಗಿದೆ. ಹಸು ಮತ್ತು ಮನುಷ್ಯ ಸಹಸ್ರಾರು ವರ್ಷಗಳಿಂದ ಒಟ್ಟಿಗೆ ಬೆಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅದರಲ್ಲಿ ತುಂಬಾ ಒಳ್ಳೆ ಅಂಶಗಳಿದೆ. ಅವೆಲ್ಲವೂ ಬರಬೇಕು ಅನ್ನೋ ಕಾರಣಕ್ಕಾಗಿ ಗೋಶಾಲೆ, ನಾವು ಅರಣ್ಯ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಗೋ ಆಧಾರಿತ
ಏನು ಪ್ರಾಡಕ್ಟ್ಸು ಇದೆಲ್ಲದನ್ನು ಜೊತೆಗೆ ಸೇರಿಸ್ಕೊಂಡು ಮಾಡಿದೆ. ಅಲ್ಲಿ ಪರ್ವತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಅದು. ನಮ್ಗೆ ಸಿಕ್ಕಿರೋ ಜಾಗ ಗುಡ್ಡದಲ್ಲಿದೆ ಅಷ್ಟೇ. ಅದು ಎಲ್ಲೂ ಮಾಡ್ಬೋದು, ಅದನ್ನ ಪರ್ವತದಲ್ಲಿ ಮಾಡೋದೇನಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಅದನ್ನ ಗುರುಜಿ, ಹಸುವನ್ನು ಕೇವಲ ಹಾಲಿನ ಒಂದು ಮೂಲವೆಂದು ಮಾತ್ರ ಪರಿಗಣಿಸಬಾರದು ಅನ್ನುವ ಒಂದು ಯೋಜನೆ ಮತ್ತು ಇದು ಅದ್ಭುತವಾದ ಚಿಂತನೆಯಲ್ಲಿ ಗೋಶಾಲೆಗಳು ಪ್ರಾರಂಭ ಆಗಿದೆ. ಇದರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಾ ಗುರುಜಿ? ಅಲ್ಲ, ಈಗ ಏನಾಗಿದೆ ಅಂದ್ರೆ ಆ ಹಾಲು ಹಸುವಿನಿಂದ ಬರುತ್ತೆ ಅಂತ ತಿಳುವಳಿಕೆ ಇರೋ ಮಕ್ಕಳೇ ಕಡಿಮೆ ಇದಾರೆ ಅಂತ ನನಗೆ ಅನುಮಾನ ಬರುತ್ತೆ. ಹಾಲು ನಂದಿನಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಹಾಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರೋ ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಗೋಶಾಲೆಗೆ ಬರೋರಿಗೆ ಫಸ್ಟ್ ಹಾಲು ಇಲ್ಲಿಂದ ಬರುತ್ತಪ್ಪ ಅಂತ ತೋರಿಸ್ತಾ ಇದೀವಿ. ಇದು ಮೊದಲನೇ ಭಾಗ. ಆಮೇಲೆ ಬರೀ ಹಾಲಲ್ಲ, ಅದ್ರ ಗಂಜಲ ಇರ್ಬೋದು ಅಥವಾ ಸೆಗಣಿ ಇರ್ಬೋದು, ಈ ಎಲ್ಲದರಿಂದನೂ ಅದ್ರಲ್ಲಿರೋ ಔಷಧೀಯ ಗುಣಗಳೇನಿದೆ, ಅದ್ ಹೇಗೆ ಒಟ್ಟು ಮನುಷ್ಯನ ಜೀವನಕ್ಕೆ ಸಹಕಾರಿಯಾಗಿದೆ, ಈ ವಿಷಯಗಳನ್ನು ಕೂಡ ನಾವು ಅಲ್ಲಿ ತಿಳಿಸುವಂತ, ಅದಕ್ಕೆ ಬೇಕಾಗಿರೋ ಪ್ರಯೋಗಗಳನ್ನು ಮಾಡುವಂತ, ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡುವಂತ ಈ ಎಲ್ಲದನ್ನೂ ಮಾಡುತ್ತೆ ಅಲ್ಲಿ. ಅಂದ್ರೆ ಇದೊಂದು ಅಲ್ಲಿ ಒಂದು ಪ್ರಯೋಗ ಮತ್ತು ಒಂದು ಜನಶಿಕ್ಷಣದ ಒಂದು ಮಾರ್ಗ. ಗುರುಜಿ, ಅಲ್ಲಿ ನಾನು ಕೆಲವೊಂದ್ಸಲಿ ನೋಡಿದಾಗ ಸಗಣಿಯಿಂದ ಮಾಡಿದಂತ ದೀಪಗಳಾಗಿರ್ಬೋದು, ಕೆಲವೊಂದಿಷ್ಟು ಅಂದ್ರೆ ಮ್ಯಾನ್ಯೂರ್ ಇಂದ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಅವೆಲ್ಲ ಅಲ್ಲಿ ನಾವು ನೋಡಿದ್ವಿ. ಓಕೆ ಗುರುಜಿ, ಅದು ಇನ್ನೂ ಏನಾದ್ರು ಹೊರಗಡೆ ಬಂದ್ರೆ ಅದು ಬಹಳ ಉಪಯೋಗ ಆಗ್ಬಹುದಾ? ಈಗಿನ ಕಾಲದಲ್ಲೆಲ್ಲ ಬರೀ ಆರ್ಟಿಫಿಷಿಯಲ್, ಬರೀ ಮನುಷ್ಯಂಗೆ ಬೇಕಾಗ್ದಿರೋಂಥದ್ದು ಅಂದ್ರೆ ಹಾರ್ಮ್ಫುಲ್ ಆಗಿರುವಂತದ್ದೇ ಇದೆ. ಅದರಿಂದ ಏನಾದ್ರು ಯೂಸ್ ಆಗ್ಬಹುದಾ ಹೊರಗಡೆ ಬಂದ್ರೆ? ಅದು ಬಹಳ ಅಲ್ಲ, ಅದು ಹೊರಗಡೆ ಬರ್ತಾ ಇದೆ ಈಗ ಬಹಳ ಪ್ರಾಡಕ್ಟ್. ಈಗ ಅಲ್ಲಿ ನಮ್ಗೆ ಎಷ್ಟು ತಯಾರು ಮಾಡಕ್ ಸಾಧ್ಯ ಇದೆ ಅಷ್ಟೊಂದು ತಯಾರು ಮಾಡ್ತಾ ಇದೀವಿ. ಅಂದ್ರೆ ಇದಕ್ಕೆ ಇದು ಒಂದು ಚಳುವಳಿಯ ರೀತಿಯಲ್ಲಿ ಮಾಡ್ಬೇಕು. ಅಂದ್ರೆ ಇದು ಕೂಡ ಒಂದು ಪ್ರಯೋಗ. ಇದನ್ನ ನಾವಲ್ಲಿ ಯಶಸ್ವಿಯಾಗಿ ಮಾಡಿ, ಇದನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಲಾಭ ಇದೆ, ಅಂದ್ರೆ ಇದು ವಯಬಲ್ ಬಿಸ್ನೆಸ್ ಅಂತ ಅನ್ಸೋ ಹಂಗೆ ನಾವು ಮಾಡಿದ್ರೆ ಇದು ಒಂದು ಮಾದರಿ ಆಗುತ್ತೆ. ಈಗ ನಾವು ಮಾಡ್ದಂಗೆ ಇನ್ನೂ 10 ಜನ ಮಾಡ್ತಾರೆ. ಅದರಿಂದ ಒಟ್ಟು ಸಮಾಜದ ಆರೋಗ್ಯದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಅದು ಅದರ ಮುಖ್ಯವಾದ ಉದ್ದೇಶ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಗುರುಜಿ, ನಾನು ನೋಡಿರುವಂತೆ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಈಗ 2 ವರ್ಷದ ಮುಂಚೆ ಅಂತಾನೆ ಜಯದೇವ್ ಮೆಮೋರಿಯಲ್ ಅವರ ಆಸ್ಪತ್ರೆಯನ್ನ ನಿರ್ಮಿಸಿದ್ರು. ಅದರ ಪ್ರೇರಣೆ ಏನ್ ಗುರುಜಿ? ಅದ್ರ ಪ್ರೇರಣೆ ಒಂದು ವಿಚಿತ್ರವಾದ ಪ್ರೇರಣೆ. ಅದ್ರ ಪ್ರೇರಣೆ ಕರೋನಾ ಬಂತು. ಕರೋನಾ ಬಂದಾಗ ಆಸ್ಪತ್ರೆಗಳದ್ದು ತುಂಬಾ ಕೊರತೆ ಇತ್ತು. ಆಕ್ಸಿಜನ್ ಬೇಕಾಗಿತ್ತು. ಅಡ್ಮಿಷನ್ ಮಾಡ್ಕೊಳಕ್ ಆಸ್ಪತ್ರೆಗಳಲ್ಲಿ ಜಾಗ ಇಲ್ಲ. ನಾವು ಈ ಶಾಲೆಯಲ್ಲಿ ಕೂಡ ಮಾಡಿದೀವಿ. ಈ ಶಾಲೆಯಲ್ಲೂ ಇಲ್ಲೆಲ್ಲ ಉದ್ದಕ್ಕೂ ಬೆಡ್ಸ್ ಹಾಕಿ ಐಸೋಲೇಷನ್ ಸೆಂಟರ್ಸ್ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿದ್ವಿ. ಅವಾಗ ಆಕ್ಸಿಜನ್ ಇಲ್ಲ, ಐಸೋಲೇಷನ್ ಸೆಂಟರ್ಸ್ ಇಲ್ಲ ಅಂತ ತುಂಬಾ ಜನ ಸಾಯ್ತಾ ಇದ್ರು. ಇಷ್ಟು ಜನ ಸಾಯ್ತಾ ಇದ್ದಾರೆ, ಇದಕ್ಕೇನಾದ್ರೂ ಮಾಡ್ಬೇಕು ಅಂತ ಯೋಚನೆ ಶುರು ಆಯ್ತು. ಅವಾಗ ಈಗೇನು ಆಸ್ಪತ್ರೆ ಇದೆಯೋ ಆ ಜಾಗನ ನಾವು ಒಂದು ಐಸೋಲೇಷನ್ ಸೆಂಟರ್ ಮಾಡಕ್ಕಾಗಿ ಹೋಗಿ ಹುಡುಕಿದ್ವಿ, ನೋಡಿದ್ವಿ. ಅದು ಇಷ್ಟು ಒಂದು ಕಾಡಾಗಿ ಒಂದು ಪಾಳು ಬಿದ್ದ ಸ್ಥಿತಿನಲ್ಲಿತ್ತು. ಅದನ್ನ ಉಪಯೋಗಿಸಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಯೋಚನೆ ಹಾಗೆ ಮುಂದುವರಿತು. ಸೊ ಅದೇ ಜಾಗವನ್ನ ಆಮೇಲೆ ಹೋಗಿ ನಾವು ಮಾತಾಡಿ ತಗೊಂಡು ನಾವು ಉತ್ತಮವಾದ ಚಿಕಿತ್ಸೆ, ಅದನ್ನ ಅಟ್ ಅಫೋರ್ಡಬಲ್ ಕಾಸ್ಟ್, ಸೇವಾ ದೃಷ್ಟಿಯಿಂದ ಒಂದು ಆಸ್ಪತ್ರೆಯನ್ನ ಮಾದರಿಯಾಗಿ ನಡೆಸಬೇಕು. ಅಂದ್ರೆ ಅತ್ಯುತ್ತಮವಾದ ಆಸ್ಪತ್ರೆ ಆಗಿರ್ಬೇಕು, ಉತ್ತಮವಾದ ಸೇವೆ ಕೊಡ್ಬೇಕು, ಕಡಿಮೆ ಬೆಲೆನಲ್ಲಿ ಕೊಡ್ಬೇಕು, ಸೇವಾ ಮನೋಭಾವದಿಂದ ಕೊಡ್ಬೇಕು. ಈ ಉದ್ದೇಶದಿಂದ ನಾವು ಆಸ್ಪತ್ರೆಯನ್ನ ಪ್ರಾರಂಭ. ಗುರುಜಿ, ರಾಷ್ಟ್ರೋತ್ಥಾನದ ಆಸ್ಪತ್ರೆಗಳೇನಿದೆ ಅದು ಒಂದು ಅತ್ಯುತ್ತಮ ಮಾದರಿ ಅಂತ ನನ್ಗೆ ಯಾಕೆ ಅನಿಸ್ತು ಅಂದರೆ, ನಾವು ನಿನ್ನೆ ಸಹ ವಿಸಿಟ್ ಹೋಗಿದ್ವಿ. ಅಲ್ಲಿ ಒಂದು ದೈವಿಕವಾದ ವಾತಾವರಣ ಇದೆ, ಒಂದು ಸ್ಪಿರಿಚುಯಾಲಿಟಿ ವೈಬ್ ನಮಗೆ ಸಿಗ್ತಾ ಇತ್ತು. ಸೊ ಆ ಪೇಷಂಟ್ಸ್ಗಳಿಗೆ ಮಾನಸಿಕವಾಗಿ ಸಹ ಇದನ್ನ ಹೆಲ್ಪ್ ಮಾಡ್ಬೇಕಂತ ನೀವು ಇದನ್ನ ಮಾಡಿದ್ದೀರಾ. ಇದು ಹೇಗೆ ವಿಶೇಷವಾದ ಒಂದು ಯೋಜನೆ ನಿಮ್ಮ ತಲೆಗೆ ಬಂತು ಅಂತ ನೀವು ಹೇಳ್ತೀರಾ? ಆರೋಗ್ಯ ಅಂದ್ರೆ ಅದು ಬರೀ ದೇಹಕ್ಕೆ ಬರಲ್ಲ, ಅದು ದೇಹ ಮನಸ್ಸು ಎರಡು ಒಟ್ಟಿಗೆ ಸೇರಿರುತ್ತೆ. ಮನಸ್ಸಿಗೆ ಶಕ್ತಿ ಬಂದ್ರೆ ದೇಹಕ್ಕೂ ಶಕ್ತಿ ಬರುತ್ತೆ. ಸೊ ಟ್ರೀಟ್ಮೆಂಟ್ ಬರೀ ಕೇವಲ ದೇಹಕ್ಕೆ ಮಾಡಿದ್ರೆ ಸಾಕಾಗಲ್ಲ. ಹಾಗಾಗಿ ಆ ತರದ್ದು ಒಂದು ವಾತಾವರಣ, ಮತ್ತು ಅಲ್ಲಿ ಒಬ್ರು ಒಂದ್ಸಲ ರೋಗಿಯಾಗಿ ಪೇಷಂಟ್ ಆಗಿ ಬಂದ್ರೆ ನಮ್ಮ ಅಪೇಕ್ಷೆ ಇರೋದು ಅವ್ರು ಮತ್ತೆ ಬರಬಾರ್ದು, ಅಲ್ಲಿಗೆ ರೋಗಿಯಾಗಿ ಬರಬಾರ್ದು. ಅವರು
ಸಮಾಜ ಸೇವೆ ದೃಷ್ಟಿಯಿಂದ ಬಂದು ಬೇರೆಯವ್ರಿಗೆ ಸಹಾಯ ಮಾಡ್ಲಿ, ಡೋನರ್ ಅವ್ರು ಮತ್ತೊಮ್ಮೆ ರೋಗಿಯಾಗಿ ಬರೋದು ಬೇಡ ಅನ್ನೋ ಕಾರಣದಿಂದ ನಾವು ಅಲ್ಲಿ ಲೈಫ್ ಸ್ಟೈಲ್ ಕನ್ಸಲ್ಟಿಂಗ್ ಅಂತ, ಅಂದ್ರೆ ಅವ್ರಿಗೆ ಅವ್ರ ಆರೋಗ್ಯವನ್ನ ಔಷಧಿ ಇಲ್ಲದೇನೆ ಆಸ್ಪತ್ರೆಗೆ ಬರ್ದೇನೆ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ತಿಳುವಳಿಕೆಯನ್ನ ಅವರಿಗೆ ಕೊಟ್ಟು, ಅದಕ್ಕೆ ಬೇಕಾಗಿರೋ ಸಾಹಿತ್ಯ ಕೊಟ್ಟು, ಅದಕ್ಕೆ ಬೇಕಾಗಿರೋ ತರಬೇತಿ ಕೊಟ್ಟು ಕಳಿಸ್ತೀವಿ. ಅಂದ್ರೆ ಯಾರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಜಾರಿಗೆ ಮಾಡ್ತಾರೆ, ಖಂಡಿತ ಅವರ ಆರೋಗ್ಯಕ್ಕೆ ಆಗಿ ಅವರು ಮತ್ತೆ ಆಸ್ಪತ್ರೆಗೆ ಎಡ್ತಾಕುವಂತ ಸನ್ನಿವೇಶ ಕಡಿಮೆ ಅಂತೂ ಆಗುತ್ತೆ. ಅದು ಉದ್ದೇಶ. ಗುರುಜಿ ಆಗ್ಲೇ ಇವ್ರು ಹೇಳ್ದಂಗೆ ನಾವು ನಿನ್ನೆ ಹಾಸ್ಪಿಟಲ್ಗೆ ವಿಸಿಟ್ ಅಂತ ಹೋಗಿದ್ವಿ. ಅಲ್ಲಿ ನಾ ಗಮನಿಸಿದ್ದು ಏನಂದ್ರೆ ಬರೀ ಮಾಡರ್ನ್ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಹಾಗೂ ಅಲ್ಲಿ ಕೆಲವೊಂದು ಈಗ ನರ್ಸಸ್ ಮತ್ತೆ ಕೆಲವೊಂದು ಡಾಕ್ಟರ್ಸ್ಗಳು ನಾರ್ತ್ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕದಿಂದ ಬಂದಿರ್ಬೋದು. ಅವ್ರಿಗೆ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಅಥವಾ ಸ್ಟೇ ಆಗ್ಲಿಕ್ಕೆ ಇಲ್ಲ ಅಂತ ಅಂದ್ರೆ ಅಲ್ಲಿ ಸೌಲಭ್ಯಗಳನ್ನ ಮಾಡಿರೋಂಥದ್ದು ನಾವು ನೋಡಿದ್ವಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರ? ಅಲ್ಲ, ಈಗ ಅಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಕೊಡ್ಬೇಕು ಅಂದ್ರೆ ಒಂದು ಒಳ್ಳೆ ಚಿಕಿತ್ಸೆ ಕೊಡುವವರ ತಂಡ ಇರ್ಬೇಕು. ಹಾ, ಆ ಒಳ್ಳೆ ಚಿಕಿತ್ಸೆ ಕೊಡುವವರು ಸಂತೋಷದಿಂದ ಕೆಲಸ ಮಾಡುವಂತ ಒಂದು ವಾತಾವರಣ ಇರ್ಬೇಕು. ಅದಕ್ಕೇನೇನು ಅನುಕೂಲತೆಗಳು ಸೌಲಭ್ಯಗಳು ಬೇಕೋ ಅದನ್ನ ನಾವು ಮಾಡಿದ್ವಿ. ಮತ್ತು ಇವತ್ತು ಆಯುರ್ವೇದ, ಹೋಮಿಯೋಪತಿ ಮತ್ತು ಬೇರೆ ಬೇರೆ ಏನು ಮೆಡಿಸಿನಲ್ ಏನು ಸಿಸ್ಟಮ್ಸ್ ಇದೆ, ಇದರಲ್ಲಿ ಯಾವುದೋ ಒಂದು ಪರ್ಫೆಕ್ಟ್ ಸಿಸ್ಟಮ್ಸ್ ಅಂತ ಇರಲ್ಲ. ಹಾ, ಹಾಗಾಗಿ ಯಾವ್ಯಾವ ವಿಧಾನಗಳಿಂದ ಹಾ. ಅವರಿಗೆ ಚಿಕಿತ್ಸೆ ಕೊಟ್ರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಅವರಿಗೆ ಚಿಕಿತ್ಸೆ ಕೊಡ್ಬೇಕು. ಹಾಗಾಗಿ ಅಲ್ಲಿ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ. ಸೊ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಹೆಲ್ತ್ ಕೇರ್ ಫೆಸಿಲಿಟಿ. ಹಾಗಾಗಿ ಇದೆಲ್ಲದನ್ನು ಅದ್ರಲ್ಲಿ ನಾವು ಜೋಡಿಸಿದೀವಿ ಮತ್ತು ಅದಕ್ಕೆ ಬೇಕಾಗಿರುವಂತ ಕೆಲವು ಸಂಶೋಧನೆಗಳನ್ನು ಕೂಡ ಅಲ್ಲಿ ನಾವು ಮಾಡ್ತಾ ಇದೀವಿ. ಈ ಒಂದು ಯಾವ ಕಾಂಬಿನೇಷನ್ ನಲ್ಲಿ ಇದನ್ನ ಮಾಡೋದ್ರಿಂದ ರೋಗಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಅಂತ ಸಂಶೋಧನೆ ಕೂಡ ಮಾಡ್ತಾ ಇದ್ದೀವಿ. ಗುರುಜಿ, ನಿಮ್ಮ ಆಸ್ಪತ್ರೆಗಳಲ್ಲಿ ಕೇವಲ ಪೇಷಂಟ್ಸ್ ಬಗ್ಗೆ ನೀವು ಯೋಚನೆ ಮಾಡ್ದಿರಾ, ಅವರ ಜೊತೆ ಯಾರು ಅಕಾಮಿಡೇಷನ್ ಅಂದ್ರೆ ಅವರ ಜೊತೆ ಅವರ ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೂ ಸಹ ನೀವು ಅಲ್ಲಿ ಏನು ಜಾಗನ ಉಚಿತವಾಗಿ ಕೊಡ್ತಾ ಇದ್ದೀರಾ, ಅವರನ್ನು ಪರಿಗಣಿಸ್ತಾ ಇದ್ದೀರಾ? ಸೊ ಇದೊಂದು ಮನೋಭಾವ, ಎಲ್ಲರನ್ನೂ ಪರಿಗಣಿಸ್ಬೇಕು ಅಂತ ಮನೋಭಾವ ಎಷ್ಟು ವಿಶೇಷವಾಗಿದೆ. ಇದ್ರ ಬಗ್ಗೆ ನೀವು ಏನ್ ಹೇಳೋದಿಕ್ಕೆ ಬಯಸ್ತೀರಾ ಗುರುಜಿ? ಅಲ್ಲ, ಈಗ ನಾವು ಯಾವುದೇ ಪ್ರಾಜೆಕ್ಟ್ ಮಾಡೋದಾದ್ರೂ ಅದನ್ನ ಒಂದು ಅತ್ಯುತ್ತಮವಾದ ವ್ಯವಸ್ಥೆ ಅಲ್ಲಿ ಇರ್ಬೇಕು. ಅದೊಂದು ಅತ್ಯುತ್ತಮವಾದ ಮಾದರಿ ಆಗ್ಬೇಕು, ಉತ್ಕೃಷ್ಟ ಮಾದರಿ ಆಗ್ಬೇಕು ಅಂತ. ನಾನು ತಪಸ್ಸಾಧನ ಬಗ್ಗೆ ಹೇಳಿದಾಗ್ಲೂ ಹೇಳಿದೆ, ಏನಂದ್ರೆ ನಾವೇ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಿಲ್ಲ, ಆದ್ರೆ ಅದ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬೇಕಾಗಿರುವಂತ ಅನುಕರಣೀಯವಾದಂತ ವ್ಯವಸ್ಥೆಗಳನ್ನ, ವಿಧಾನಗಳನ್ನ ನಾವು ರೂಪಿಸಿದ್ರೆ ಆವಾಗ ಅದರಿಂದಾಗಿ ಇನ್ನೂ ಅನೇಕರು ಅದನ್ನ ನಾವು ಮಾಡ್ತಾರೆ. ಹಾಗಾಗಿ ಈಗಿರೋ ವ್ಯವಸ್ಥೆಗಳಲ್ಲಿ ಕೊರತೆಗಳೇನಿದೆ, ಆ ಕೊರತೆಗಳನ್ನು ನಾವು ಗಮನಿಸಿ ಆ ಕೊರತೆಗಳನ್ನೆಲ್ಲ ನಾವು ತುಂಬೋದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರಯತ್ನಗಳನ್ನ ಮಾಡಿದ್ವಿ. ಹಾಗಾಗಿ ಅದೆಲ್ಲ ಇದೆ. ನೀವು ನಾಯಕರಾಗಿ ಏನೇನು ಅಂಶಗಳನ್ನ ಕಲ್ತಿದ್ದೀರಾ ಹಾಗೂ ನಿಮ್ಗೆ ಏನೇನು ಅನ್ಸಿದೆ? ಈಗ ನೀವು ರಾಷ್ಟ್ರೋತ್ಥಾನದ ಪ್ರೆಸಿಡೆಂಟ್ ಕೂಡ ಹೌದು, ಮತ್ತೆ ನಮ್ಮ ಚಾಣಕ್ಯ ಯೂನಿವರ್ಸಿಟಿ ಅಪ್ರೋಚ್ ಚಾನ್ಸಲರ್ ಕೂಡ ಹೌದು. ಸೊ ನೀವು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು? ಇಲ್ಲಪ್ಪ, ಮಾಡ್ಬೇಕು ಅಂತ ಅಪೇಕ್ಷೆ ಇದ್ರೆ ಮಾಡಕ್ ಶುರು ಮಾಡಿದ್ರೆ ಎಲ್ಲ ಮಾಡಕ್ ಬರುತ್ತೆ. ಆದ್ರೆ ಈಗ ಈ ತರದ್ದು ಸಂಸ್ಥೆಗಳನ್ನ ಅಥವಾ ಅವಕಾಶಗಳನ್ನ ನಾವು ಮಾಡ್ತಾ ಮಾಡ್ತಾ ಕಲಿತಾ ಹೋಗ್ತೀವಿ. ಪ್ರಾರಂಭದಲ್ಲಿ ನಾವು ಚಿಕ್ಕದಾಗಿ ಮಾಡಿರ್ತೀವಿ. ಈಗ ನಾನು ಒಂದು ಸಾಫ್ಟ್ವೇರ್ ಕಂಪನಿಯನ್ನ ಶುರು ಮಾಡಿದೆ. ಶುರು ಮಾಡುವಾಗ ಚಿಕ್ಕದಾಗೆ ಶುರು ಮಾಡಿದ್ವಿ. ಆದ್ರೆ ಅದನ್ನ ನಾವು ಒಳ್ಳೆ ವಾತಾವರಣದಲ್ಲಿ ತಗೊಂಡ್ಬರ್ತೀವಿ. ಒಳ್ಳೆ ತಂತ್ರಜ್ಞರನ್ನ, ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಅವ್ರನ್ನ ಒಟ್ಟಾಕೊಳ್ತೀವಿ. ಅಲ್ಲೊಂದು ಒಳ್ಳೆ ಕೆಲಸ ಮಾಡುವ ವ್ಯವಸ್ಥೆಯನ್ನು ರೂಪಿಸ್ತೀವಿ. ಒಳ್ಳೆ ಪರಿಹಾರಗಳನ್ನ, ಸೊಲ್ಯೂಷನ್ಸ್ ನಮ್ ಕಸ್ಟಮರ್ಗೆ ಕೊಡಕ್ ಶುರು ಮಾಡ್ತೀವಿ. ಅವಾಗ ಆಟೋಮೆಟಿಕ್ಲಿ ನಮ್ಗೆ ಅದ್ರದ್ದು ಒಂದು ಪರಿಣಾಮ ಗೊತ್ತಾಗುತ್ತೆ, ಹೆಚ್ಚಿನ ಅವಕಾಶಗಳು ದೊರಕುತ್ತೆ, ಅದರಿಂದ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ವರ್ಷದಲ್ಲಿ ನಮ್ಗೆ 110 ಜನ ವಿದ್ಯಾರ್ಥಿಗಳು ಬಂದಿದ್ರು. ಈ ವರ್ಷ ನಾವು 4ನೇ ವರ್ಷದ ಅಡ್ಮಿಷನ್ಗೆ 1040 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ 2400 ಜನ ವಿದ್ಯಾರ್ಥಿಗಳಿದ್ದಾರೆ. ಅದ್ರದ್ದು ನಾವು ಮಾಡ್ತಾ ಮಾಡ್ತಾ, ಆದ್ರೆ ನಾವು ಮೊದಲಿಂದನೇ ಸರಿಯಾದ ಸಿಸ್ಟಮ್ಸ್, ಪ್ರಾಸೆಸಸ್ ಅವುಗಳನ್ನ ನಾವು ಅಳವಡಿಸ್ಕೊಂಡು ಕೆಲಸ ಮಾಡಿದ್ರೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ರಾಷ್ಟ್ರೋತ್ಥಾನ ಶಾಲೆಗಳೇ ಇರ್ಬೋದು. ನಮ್ದು 6 ಶಾಲೆ ಇತ್ತು, ಈಗ ನಮ್ದು 20 ಶಾಲೆ ಆಗಿದೆ.
ಹಾಗೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜ ಕೂಡ ಅದಕ್ಕೆ ಪ್ರತಿಸ್ಪಂದನ ಮಾಡುತ್ತೆ, ಅದರಿಂದ ಅದು ದೊಡ್ಡದಾಗ್ತಾ ಹೋಗುತ್ತೆ. ಗುರುಜಿ, ನನ್ನ ಪ್ರಶ್ನೆ ಅಂದ್ರೆ ಈಗಾಗಲೇ ಶುರುವಾಗಿದೆ ಜಿಲ್ಲೆಗೊಂದು ಶಾಲೆ, ಜಿಲ್ಲೆಗೊಂದು ಆಸ್ಪತ್ರೆ, ಹಾಗೆ ಈಗ ಈ ಆವಾಗಲೇ ಸೇವಾ ವಸತಿ ಬಗ್ಗೆ ಮಾತಾಡದಂಗೆ ಬೆಂಗಳೂರಲ್ಲಿರೋ ಸುಮಾರು ಸ್ಲಮ್ಗಳಲ್ಲಿ ನೀವು 200 ಸ್ಲಮ್ಗಳನ್ನ ಈಗಾಗಲೇ ಅದಕ್ಕಾಗಿ ಯೋಜನೆಯನ್ನು ಮಾಡ್ತಿದ್ರು. ಆದ್ರೆ ಬೆಂಗಳೂರನ್ನ ಹೊರತು ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಏನಾದ್ರೂ ಈತ ಯೋಜನೆಗಳನ್ನ ತರುವಂತದ್ದು ಇದೆ? ಇಲ್ಲ, ಸದ್ಯಕ್ಕೆ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇರೋ ಪ್ರಯೋಗಗಳಲ್ಲಿ ಕೂಡ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್, ಅಂದ್ರೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನಾವು 30 ಸ್ಲಮ್ಗಳನ್ನು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದೀವಿ. ಅಲ್ಲಿ ಆರೋಗ್ಯ, ಶಿಕ್ಷಣ, ಉದ್ಯೋಗ ಸೃಷ್ಟಿ, ಅಲ್ಲಿಯ ಒಟ್ಟು ಒಂದು ಸಂಸ್ಕಾರದ ವಾತಾವರಣ, ಇದೆಲ್ಲದನ್ನು ತರೋದಕ್ಕೆ. ಸೊ ಇದ್ರ ಆಧಾರದ ಮೇಲೆ ನಾವು ಮತ್ತೆ ಬೇರೆ ಬೇರೆ ಸ್ಲಮ್ಗಳಿಗೂ ಅದು ತಗೊಂಡು ಹೋಗ್ಬೇಕು. ಮತ್ತು ನಾವೇ ಎಲ್ಲದನ್ನೂ ಮಾಡ್ಬೇಕು ಅಂತಿಲ್ಲ, ಆದ್ರೆ ಆ ಥರದ ಯಾರು ಕಾರ್ಯಕರ್ತರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ತರಬೇತಿ ಕೊಟ್ಟು ಈ ಮಾದರಿಯನ್ನ ಅವ್ರಿಗೆ ಕಲ್ಸ್ಕೊಟ್ರೆ ಅವರು ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಸದ್ಯದಲ್ಲಿ ನಮ್ಮ ಕೇಂದ್ರ ಬೆಂಗಳೂರಲ್ಲಿ. ಮುಂದೆ ಬರುವ ದಶಕದಲ್ಲಿ ನೀವು ರಾಷ್ಟ್ರೋತ್ಥಾನ ಪರಿಷತ್ನ ಹೇಗೆ ಕಾಣ್ತೀರಾ ಗುರುಜಿ? ನಿಮಗೆ ಕೆಲವೊಂದು ಅಪೇಕ್ಷೆಗಳಿದೆಯಾ, ಅದು ಹೇಗೆ ಬೆಳಿಬೇಕು ಅಂತ? ಮತ್ತೆ ನೀವು ಇಂದಿನ ಯುವ ಜನತೆಯಿಂದ ಏನಾನ ನೀವು ಅಪೇಕ್ಷೆ ಇಟ್ಕೊಂಡಿದ್ದೀರಾ ಅಂತ ಹಂಚ್ಕೋತೀರಾ? ಅಲ್ಲ, ಇವಾಗ ನಾವು ಜಿಲ್ಲೆಗೊಂದು ಶಾಲೆ ಮಾಡ್ಬೇಕು ಅಂತ ಇದೆ. ಅಂದ್ರೆ ಒಂದು ಮಾದರಿ ಶಾಲೆ ಮಾಡೋದ್ರಿಂದ ಆ ಇಡೀ ಜಿಲ್ಲೆಯ ಶೈಕ್ಷಣಿಕ ವಾತಾವರಣದಲ್ಲಿ ಒಂದು ಬದಲಾವಣೆ ತರಬೇಕು. ಅಲ್ಲಿರೋ ಆ ಜಿಲ್ಲೆಯಲ್ಲಿರುವಂತ ಎಲ್ಲ ಶಿಕ್ಷಕರಿಗೂ ತರಬೇತಿ ಕೊಡ್ಬೇಕು. ನಾವೇ ಎಲ್ಲ ಶಾಲೆ ಮಾಡ್ಬೇಕು ಅಂತಿಲ್ಲ, ಆದ್ರೆ ಆ ಜಿಲ್ಲೆಯಲ್ಲಿರೋ ಎಲ್ಲ ಶಿಕ್ಷಕರಿಗೆ ತರಬೇತಿ ಕೊಟ್ರೆ ಅವ್ರು ತಮ್ಮ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ಒಂದು ಶಾಲಾ ಶಿಕ್ಷಣದಲ್ಲಿ ಆ ಮಾದರಿಯ ಒಂದು ಬದಲಾವಣೆ ತರಬೇಕು ಅಂತ ಅಪೇಕ್ಷೆ ಇದೆ. ಆ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಸೇವಾ ವಸತಿ ಇದ್ದನ್ನು ಎಲ್ಲ ಕಡೆಗೂ ಮಾದರಿಗಳನ್ನು ಮಾಡಬೇಕು. ಸೊ ನಾವು ಯಾವ್ಯಾವ ಕೆಲಸ ಮಾಡ್ತಿದೀವೋ ಆ ಎಲ್ಲ ಕೆಲಸ ಎಲ್ಲ ಸಮಾಜದ ವರ್ಗಗಳಿಗೆ ತಲುಪಬೇಕು. ಅದು ತಲುಪಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕೋ ಆ ರೀತಿ ಯೋಜನೆಗಳನ್ನು ಮಾಡಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು. ಮತ್ತು ಇದರಲ್ಲಿ ಯುವಕರದ್ದು ಮುಖ್ಯವಾದ ಪಾತ್ರ ಇದೆ. ಯಾಕೆಂದ್ರೆ ಅವರೇನೆ ಬದಲಾವಣೆಗಳನ್ನು ತರಬಲ್ಲರು, ಹೊಸ ಕನಸುಗಳನ್ನು ಕಾಣಬಲ್ಲರು. ಈಗ ನಾವು ಯಾರು ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಶಾಲೆಯಲ್ಲಿ ಓದಿ ಹೋಗಿರೋ ವಿದ್ಯಾರ್ಥಿಗಳಿದ್ದಾರೆ, ಅಥವಾ ನಮ್ಮ ಸಂಪರ್ಕಕ್ಕೆ ಬರುವಂತ ಯುವಕರಿದ್ದಾರೆ, ಅವರುಗಳಿಗೆ ತರಬೇತಿ ಕೊಡೋದ್ರ ಮೂಲಕ ಅವರನ್ನ ಈ ಎಲ್ಲ ಚಟುವಟಿಕೆನಲ್ಲಿ ತೊಡಗಿಸ್ಬೇಕು. ಅವರು ಈ ಬದಲಾವಣೆಯ ಹರಿಕಾರರಾಗ್ತಾರೆ. ದೇ ವಿಲ್ ಬಿ ದಿ ಏಜೆಂಟ್ಸ್ ಆಫ್ ಚೇಂಜ್. ಸೊ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಆ ಬದಲಾವಣೆ ಯುವಕರಿಂದಾನೇ ಬರ್ಬೇಕು. ಹಾಗಾಗಿ ಅದೊಂದು ಮುಖ್ಯವಾದಂತ ಫೋಕಸ್ ಏರಿಯಾ. ಗುರುಜಿ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅನ್ನೋ ಒಂದು ಆಂಗ್ಲ ಭಾಷಾ ಸ್ಟೇಟ್ಮೆಂಟ್ ಇದೆ ಗುರುಜಿ, ಅದ್ರ ಬಗ್ಗೆ ನಿಮ್ಮ ಮಾತೇನು? ಅಲ್ಲ, ಅದು ತುಂಬಾ ಚೆನ್ನಾಗಿದೆ. ಖಂಡಿತ ನಾವು ಬೇರೆಯವರಿಗೆ ನೀವು ದಾನ ಮಾಡಿ, ನೀವು ಸೇವೆ ಮಾಡಿ ಅಂತ ಹೇಳೋದಕ್ಕಿಂತ ಮೊದಲು ನಾವು ಮಾಡ್ಬೇಕು. ಅದೊಂದು ಬಹಳ ಬಹಳ ಒಂದು ವೈಯಕ್ತಿಕವಾದಂತ ವಿಚಾರ. ನಾವು ಮಾಡೋದ್ರ ಮೂಲಕ ನಾವು ಮಾದರಿ ಆಗ್ಬೇಕು ಬೇರೆಯವ್ರಿಗೆ, ಹೇಳೋದ್ರ ಮೂಲಕ ಅಲ್ಲ, ಮಾಡೋದ್ರ ಮೂಲಕ. ಅದರಿಂದ ಅದು ಸರಿಯಾಗಿ. ಗುರುಜಿ, ನಾವು ಮಕ್ಕಳು ನಮ್ಮನ್ನ ಮುಂದೆ ನಾವು ಫ್ಯೂಚರ್ ಅಲ್ಲಿ ಏನಾದ್ರೂ ಸೇವಾ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನ ತೊಡಸ್ಕೋಬೇಕು ಅಂತ ಇದ್ರೆ ನಮ್ಮಲ್ಲಿ ಇರ್ಬೇಕಾಗಿರುವ ಗುಣಲಕ್ಷಣಗಳು ಏನು ಅಂತ ನಮ್ಗೆ ಹೇಳ್ಕೊಡ್ತೀರಾ ಗುರುಜಿ? ಬಹಳ ಮುಖ್ಯವಾಗಿ ಸಮಾಜದ ಬಗ್ಗೆ ಒಂದು ಕಾಳಜಿ ಇರಬೇಕು. ಅಂದ್ರೆ ನಾವು ಒಟ್ಟಾಗೆ ಒಂದು ಸಮಾಜವಾಗಿ ನಾವು ತುಂಬಾ ಒಳ್ಳೆ ಸ್ಥಿತಿಗೆ ಹೋಗ್ಬೇಕು. ಭಾರತ ಮೊದಲಿಂದ ಬಹಳ ಚೆನ್ನಾಗೇ ಇತ್ತು, ಈಗ ಮತ್ತೆ ಚೆನ್ನಾಗಾಗೋ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನದಲ್ಲಿ ಇಡೀ ಸಮಾಜ ತೊಡಗಬೇಕು. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು ತೊಡಗಬೇಕು. ಸೊ ಅವರುಗಳು ಒಂದು ಮೊದಲನೇದಾಗಿ ಅವರು ವೈಯಕ್ತಿಕವಾಗಿ ಅವರು ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ಅವ್ರು ಚೆನ್ನಾಗಿ ಓದ್ಬೇಕು, ಅವ್ರು ಒಳ್ಳೆ ಉದ್ಯೋಗ ತಗೋಬೇಕು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವ್ರು ಬೇರೆಯವ್ರಿಗೆ ಉದ್ಯೋಗ ಕೊಡುವಂಥವ್ರು ಆಗ್ಬೇಕು. ಮತ್ತು ಅವರು ಸಮಾಜಕ್ಕೊಂದು ಮಾದರಿ ಆಗ್ಬೇಕು. ಅವರ ನಡವಳಿಕೆಯಿಂದ, ಅವರ ಸಂಸ್ಕಾರದಿಂದ ಉತ್ತಮ ಪ್ರಜೆಗಳಾಗ್ಬೇಕು. ಅದರಿಂದನೇ ನಾವು ಇಷ್ಟೊಂದು ನಾವು ಶಾಲೆಗಳನ್ನು ನಡೆಸೋದು, ಸಹಸ್ರಾರು ವಿದ್ಯಾರ್ಥಿಗಳನ್ನ ತಲುಪೋದಕ್ಕೆ ಪ್ರಯತ್ನ ಮಾಡೋದು. ಅವ್ರ ಜೀವನದಲ್ಲಿ ಅದೊಂದು ಬದಲಾವಣೆ ಆಗ್ಬೇಕು, ಅವರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು. ಅದರಿಂದ ಮಾತ್ರ ಸಮಾಜದಲ್ಲಿ ಒಂದು ಬದಲಾವಣೆ ಸಾಧ್ಯ. ಅದೇ ನಿರೀಕ್ಷೆ, ಅದಕ್ಕಾಗಿ ಪ್ರಯತ್ನ. ಗುರುಜಿ, ಈ ಪಾಡ್ಕಾಸ್ಟ್ ಇಂದ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂಡಿದೀವಿ ಅಥವಾ ಜ್ಞಾನಗಳನ್ನ ತಿಳ್ಕೊಂಡಿದೀವಿ ಗುರುಜಿ. ಹಾಗೂ ಈ 60 ವರ್ಷದ ಪಯಣ ಏನಿದೆ, ಎಷ್ಟು ಸಹಕಾರವಾಗಿ ನಡೆದಿದೆ
ಹಾಗೂ ನಿಮ್ಮ ಏನು ಸ್ಪಷ್ಟ ಸುಸ್ಥಿರ ಸಮಾಜ ನಿರ್ಮಾಣ ಅನ್ನೋ ಒಂದು ಅಬ್ಜೆಕ್ಟಿವ್ ಏನಿದೆ ಅದಕ್ಕೆ ನಾವು ವಿದ್ಯಾರ್ಥಿಗಳಾಗಿ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ಒಳ್ಳೇದಾಗಲಿ, ಶುಭವಾಗಿ. ಸೊ ಗುರುಜಿ, ರಾಷ್ಟ್ರೋತ್ಥಾನ ಪರಿಷತ್ ಅನ್ನೋದು ಎಲ್ಲಾ ಗಡಿ ಸೀಮೆಗಳನ್ನು ದಾಟಿ ಉನ್ನತವಾದ ಶಿಖರದ ಶ್ರೇಷ್ಠತೆಯನ್ನು ತಲುಪಲಿ ಎಂಬುದು ನನ್ನ ಆಶಯವಾಗಿದೆ. ನಾವೆಲ್ಲರೂ ಇನ್ನೊಂದು ಉತ್ತಮವಾದ ಸಮಾಜಕ್ಕಾಗಿ ಶ್ರಮಿಸೋಣ ಎಂದು ನಾನು ಹಾರೈಸ್ತಾ ಇದ್ದೀನಿ. ಮತ್ತು ನೀವು ನಿಮ್ಮ ಸಮಯವನ್ನು ನಮಗಾಗಿ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ನಮಸ್ಕಾರ, ಶುಭವಾಗಿ.